नमो अरिहन्ताणं नमो सिद्धाणं नमो आयर्याणं नमो अज्जायाणं नमो लोये सौवसाहूणम् एसो पञ्चनमो यारो सौवपावपणासनो मङ्गलार्णञ्च सौवेसिं पढमं हवैमङ्गलं पढमं हवैमङ्गलम्। पंच परमेष्टि भगवान की जय। टिनवाणी माता की जय। आचार्य भगवान श्री विद्यासागर महामुनिराज की जय। समस्त आचार्य संघ की जय। ग्रंथದ ಮಂಗಳಾಚರಣೆ। झेला था श्री गौतम गुरु ने वीर प्रभु के वाणी को, सूत्र रहे गुरु परंपरा से नमन करूं जिन वाणी को। चर्चा 53 भाव की कर लो भाव विशुद्धि पाने को, भाव सदा परिशुद्ध रहे बस आत्म वैभव पाने को। जय बोलो प्रशांत सागर मुनि महाराज की जय। टिनवाणी माता की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ ತ್ರೈಫನ್ ಭಾವನ ಅನ್ನುವಂಥ ಗ್ರಂಥವನ್ನ ಕನ್ನಡದಲ್ಲಿ ಅನುವಾದಿತವಾದಂತಹ ಈ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ 53 ಭಾವಗಳ ಚರ್ಚೆಯನ್ನ ಮಾಡಿದ್ದಾರೆ. ಆ 53 ಭಾವಗಳು ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ ಮತ್ತು ಪಾರಿಣಾಮಿಕ ಈ ರೀತಿ 5 ಮುಖ್ಯ ಭೇದಗಳಿಂದ 53 ಭೇದಗಳಾಗಿ ಆಗ್ತವೆ. ಅವು ಹೇಗೆ ಅನ್ನೋದನ್ನು ಕೂಡ ತತ್ವಾರ್ಥ ಸೂತ್ರಗಳ ಅನುಸಾರ ಕೂಡ ನಾವು ತಿಳಿಯುವಂತ ಪ್ರಯತ್ನ ಮಾಡಿದ್ದೇವೆ. ಇನ್ನು ಮುಂದೆ ಆ ಭಾವಗಳ ಸ್ವಭಾವ ಏನು, ಸ್ವರೂಪ ಏನೇನಿದೆ ಅನ್ನೋದನ್ನ ಹೇಳ್ತಾ ಬರ್ತಿದ್ದಾರೆ. ಇವಾಗ ಗ್ರಂಥದ ಅನುಸಾರ ಏನು ಮುಂದಿನ ವಿಷಯ ಇದೆ ಅನ್ನೋದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದು. ಮುಂದೆ ಓದಬೇಕು. ಕರ್ಮ ಇದೆಯಲ್ಲ ಅದನ್ನು ಓದಬೇಕಲ್ಲ. 5 ಭಾವಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವಶ್ಯಕ ಕರ್ಮ ಪ್ರಕೃತಿಗಳು ಅದಲ್ಲ. 5 ಭಾವಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವಶ್ಯಕ ಕರ್ಮ ಪ್ರಕೃತಿಗಳು. ಕರ್ಮ 5 ಭಾವಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಕರ್ಮಗಳ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕು. 5 ಭಾವಗಳ ನಮಗೆ ಅರ್ಥ ಆಗ್ಬೇಕಾಗಿತ್ತು ಅಂದ್ರೆ ಕರ್ಮಗಳ ಸಂಬಂಧ ಇಲ್ಲದೆ ಅದ ಭಾವಗಳು ಏನು ಅನ್ನೋದು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ 5 ಭಾವಗಳು ಸರಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಕರ್ಮಗಳ ಒಂದಷ್ಟು ವಿಷಯವನ್ನು ಕೂಡ ನಾವು ತಿಳಿದಿರಲೇಬೇಕು. ಇಲ್ಲ ಅಂದ್ರೆ ಆ ಭಾವಗಳು ನಮಗೆ ಚೆನ್ನಾಗಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಮುಂದೆ ಹೇಳ್ತಾರೆ ನೋಡ್ರಿ ಏನ್ ಹೇಳ್ತಾರೆ. ಕರ್ಮ 1 ರಿಂದ 14 ಸ್ಥಾನ. ಅದರಲ್ಲಿ 2 ಪಾರ್ಟ್, ಘಾತಿ ಕರ್ಮ ಮತ್ತೆ ಅಘಾತಿ ಕರ್ಮ. ಇನ್ನು ಕರ್ಮಗಳು ಅಥವಾ ಕರ್ಮ ಅಂತಂದ್ರೆ ಏನು? ಕರ್ಮ ಅಂತಂದ್ರೆ ಏನು? ಕೆಲಸ ಮಾಡಿದ ಭಾವದಿಂದ ಮತ್ತ ಕೆಲಸದಿಂದ ಯಾವ ಪರಮಾಣುಗಳು ನಮ್ಗೆ ಅಟ್ಕೋತಾವೋ ಅದಕ್ಕೆ ಕರ್ಮ ನೋಡ್ರಿ. ಕರ್ಮ ಅಂತಂದ್ರೆ ಈ ಸಂಸಾರಿ ಜೀವ ಶರೀರಧಾರಿ ಇರ್ತಾನೆ.
ಮನ ವಚನ ಕಾಯಗಳಿಂದ ಆತ್ಮಿಕ ಪರಿಸ್ಪಂದನದಿಂದ ಪುದ್ಗಲ ಪರಮಾಣುಗಳು ಬಂಧ ಆಗೋದು ದ್ರವ್ಯ ಕರ್ಮ. ಆ ಪುದ್ಗಲ ಪರಮಾಣುಗಳ ಬಂಧ ಆಗೋದಕ್ಕೆ ಕಾರಣವಾದಂತಹ ಭಾವಗಳನ್ನ ಭಾವಕರ್ಮ ಅಂತ ಕರೀತಾರೆ. ಒಟ್ಟಾರೆಯಾಗಿ ಜೀವದ ವಿಭಾವಗಳೇ ಅವನ ಕರ್ಮಗಳಾಗಿ ಇರ್ತವೆ. ಅಂದ್ರೆ ಜೀವದಲ್ಲಿ ಉತ್ಪನ್ನವಾಗುವ ರಾಗದ್ವೇಷ ಪರಿಣಾಮಗಳಿಗೆ ಭಾವಕರ್ಮ, ಅವುಗಳಿಂದಾಗಿ ಪುದ್ಗಲ ಪರಮಾಣುಗಳಿಂದ ಬಂಧಿಸಲ್ಪಡುವುದನ್ನ ದ್ರವ್ಯ ಕರ್ಮ ಅಂತ ಕರೆದಿದ್ದಾರೆ. ಈ ಕರ್ಮಗಳು ದ್ರವ್ಯ ರೂಪದಿಂದ ಅಥವಾ ಕರ್ಮಗಳ ರೂಪದಿಂದ ಎರಡು ಪ್ರಕಾರವಾಗಿದೆ. ಒಂದು ಘಾತಿ ಕರ್ಮ, ಇನ್ನೊಂದು ಅಘಾತಿ ಕರ್ಮ. ಘಾತಿ ಕರ್ಮ ಅಂತಂದ್ರೆ ಜೀವಿಯ ಅಂದ್ರೆ ಒಟ್ಟು ಕರ್ಮಗಳಲ್ಲಿ 8 ಭೇದಗಳನ್ನ ಮಾಡಿದ್ದಾರೆ. ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ, ಹೀಗೆ 8 ಕರ್ಮಗಳಿವೆ. ಅದರಲ್ಲಿ 2 ಭೇದ ಮಾಡ್ತಾರೆ. ಒಂದು ಘಾತಿ ಕರ್ಮ, ಇನ್ನೊಂದು ಅಘಾತಿ ಕರ್ಮ ಅಂತ ಹೇಳ್ತಾರೆ. ಘಾತಿ ಕರ್ಮ ಆಗ್ಲಿ ಅಘಾತಿ ಕರ್ಮ ಆಗ್ಲಿ, ಒಟ್ಟಾರೆಯಾಗಿ ಕರ್ಮ ಅನ್ನುವಂಥ ವಿಷಯವನ್ನ ತೆಗೆದುಕೊಂಡು ನೋಡುವುದಾದ್ರೆ ಜೀವಿಗೆ, ಸಂಸಾರಿ ಜೀವಿಗೆ ಗುಣಸ್ಥಾನ 1ರಿಂದ ಗುಣಸ್ಥಾನ 14ರವರೆಗೆ ಇದ್ದೇ ಇರ್ತವೆ. 8ಕ್ಕೆ 8 ಇಲ್ಲದೆ ಇದ್ರೂ ಕೂಡ ಅವುಗಳ ಸಾಮರ್ಥ್ಯಕ್ಕನುಸಾರವಾಗಿ ಜೀವಿಯ ವಿಕಾಸ ಅಥವಾ ಜೀವಿಯ ಯಾವ ಒಂದು ಏರಿಕೆ ಇಳಿಕೆ ಏನಿದೆ ಗುಣಗಳಲ್ಲಿ, ಅದರ ಅನುಸಾರವಾಗಿ 1ರಿಂದ 14 ಗುಣಸ್ಥಾನಗಳಾಗ್ತವೆ. ಅವುಗಳಲ್ಲಿ ಕೂಡ ಆ ಗುಣ ಸ್ಥಾನಗಳಲ್ಲಿ ಅಲ್ಲಿಯ ತನಕ ಈ ಕರ್ಮಗಳು ಜೀವದ ಜೊತೆಗೆ ಇರುತ್ತವೆ ಅಂತ ಹೇಳ್ತಾರೆ. ಇನ್ನು ಅದರಲ್ಲಿ ಮೊದಲನೇದು ಘಾತಿ ಕರ್ಮ ಅಂತಂದ್ರೆ ಏನು? ಆತ್ಮನ ಅನುಜೀವಿ ಗುಣಗಳನ್ನ ಘಾತ ಮಾಡುವುದು. ಅನುಜೀವಿ ಗುಣಗಳು. ಅಘಾತಿ ಕರ್ಮಗಳು ಅಂತಂದ್ರೆ ಪ್ರತಿಜೀವಿ ಗುಣಗಳನ್ನು ಘಾತ ಮಾಡುವುದು. ಅನುಜೀವಿ ಅಂತಂದ್ರೆ ಯಾವುಗಳ ಮೂಲಕ ಜೀವಿಯ ಯಾವುದು ನಿಜವಾದಂತಹ ವಿಶೇಷ ಗುಣಗಳಿವೆಯೋ ಅವುಗಳನ್ನ ಅನುಜೀವಿ, ಅವುಗಳಿಲ್ಲದೆ ಜೀವ ಇಲ್ಲ ಅಂತಾನೆ ತಿಳ್ಕೋಬೇಕು. ಹಾಗಾಗಿ ಅವು ಅನುಜೀವಿ ಗುಣಗಳು ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ, ದರ್ಶನ, ಸುಖ ಇವುಗಳನ್ನ ಅನುಜೀವಿ ಗುಣಗಳು ಅಂತ ಕರೆದಿದ್ದಾರೆ. ಜೀವಿಯ ಜೊತೆಗೆ ಇರುವಂತಹ ಇನ್ನೂ ಗುಣಗಳಿರ್ತವೆ. ಅಂದ್ರೆ ಅನುಜೀವಿಗಳಲ್ಲದ ಗುಣಗಳು ಅಂದ್ರೆ ಪ್ರತಿಜೀವಿ ಗುಣಗಳು ಅಂತ ಹೇಳ್ತಾರೆ. ಜೀವಗಳಲ್ಲಿ ಇರುವಂತಹ ಇನ್ನೊಂದಿಷ್ಟು ಗುಣಗಳು ಅವು ಪ್ರತಿಜೀವಿ ಗುಣಗಳು. ಇವುಗಳಿಂದ ಜೀವಿಯನ್ನ ಗುರುತಿಸಲೇಬೇಕು ಹೀಗೇನಿಲ್ಲ, ಆದ್ರೆ ಜೀವಿಯಲ್ಲಿ ಇವು ಇರ್ತವೆ. ಆದ್ರೆ ಅನುಜೀವಿಗಳು ಇಲ್ಲದೆ ಜೀವಿಯನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳಿಗೆ ಅನುಜೀವಿ ಅಂದ್ರು. ಅವುಗಳ ಜೊತೆಗೆ ಇರುವುದರಿಂದ ಇವುಗಳನ್ನ ಪ್ರತಿಜೀವಿ ಗುಣಗಳು ಅಂತ ಕರೀತಾರೆ. ಅಘಾತಿ ಕರ್ಮಗಳು ಪ್ರತಿಜೀವಿ ಗುಣಗಳನ್ನ ಘಾತಿಸ್ತವೆ. ಆಮೇಲೆ ಘಾತಿ ಕರ್ಮಗಳು ಘಾತ ಮಾಡ್ತವೆ. ಏನನ್ನ? ಅನುಜೀವಿ ಗುಣಗಳನ್ನ ಘಾತ ಮಾಡ್ತವೆ. ಘಾತಿ ಕರ್ಮ ಆತ್ಮನ ಅನುಜೀವಿ ಗುಣಗಳ ಘಾತಕ. 47 ಗುಣಸ್ಥಾನ 1ರಿಂದ 12ನೇ ಗುಣಸ್ಥಾನದವರೆಗೆ. ಘಾತಿ ಕರ್ಮಗಳು ಅದೇ ಎಷ್ಟಿದಾವೆ ಅಂತಂದ್ರೆ ಆ 8 ಕರ್ಮಗಳನ್ನ ಬಿಡಿಸಿದಾಗ 148 ಕರ್ಮ ಪ್ರಕೃತಿಗಳಾಗ್ತವೆ. 148ರ ಪೈಕಿ ಘಾತಿ ಕರ್ಮಗಳ ಭೇದಗಳು ಎಷ್ಟು ಅಂದ್ರೆ 47 ಆಗ್ತವೆ. ಹೇಗೆ ಆಗ್ತವೆ ಅಂತಂದ್ರೆ ಆ ಒಂದೊಂದು ಮೊದಲು ಘಾತಿ ಕರ್ಮಗಳಲ್ಲಿ 4 ಕರ್ಮಗಳಿದಾವೆ. ಆಮೇಲೆ ಅಘಾತಿ ಕರ್ಮಗಳಲ್ಲಿ 4 ಕರ್ಮಗಳಿದಾವೆ. ಅವುಗಳ ಉತ್ತರ ಭೇದಗಳೆಷ್ಟು ಅಂದ್ರೆ 101 ಪ್ರಕೃತಿಗಳಾಗ್ತವೆ.
ಅಂದ್ರೆ 101 ಅಘಾತಿ ಕರ್ಮಗಳ ಪ್ರಕೃತಿಗಳು, 47 ಘಾತಿ ಕರ್ಮಗಳ ಪ್ರಕೃತಿಗಳು ಎಲ್ಲ ಸೇರಿ 148 ಕರ್ಮ ಪ್ರಕೃತಿಗಳು ಆಗ್ತವೆ. ಜ್ಞಾನಾವರಣ ಗುಣಸ್ಥಾನ 1 ರಿಂದ 12 5 ಪ್ರಕೃತಿಗಳು. ದರ್ಶನಾವರಣ ಗುಣಸ್ಥಾನ 1 ರಿಂದ 12 9. ಮೋಹನೀಯ ಗುಣಸ್ಥಾನ 1 ರಿಂದ 10 28 ಪ್ರಕಾರ. ಅಂತರಾಯ ಕರ್ಮ ಗುಣಸ್ಥಾನ 1 ರಿಂದ 12 5 ಪ್ರಕಾರ. ಘಾತಿ ಕರ್ಮಗಳ 4 ಭೇದಗಳು ಅಂತಂದ್ರೆ ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ, ಅಂತರಾಯ. ಈ 4 ಕರ್ಮಗಳು ಘಾತಿ ಕರ್ಮಗಳು ಅಂದ್ರೆ ಅನುಜೀವಿ ಗುಣಗಳನ್ನ ಘಾತ ಮಾಡ್ತವೆ. ಇವುಗಳು ಎಲ್ಲಿ ತನಕ ಜೀವದ ಜೊತೆಗೆ ಇರ್ತವೆ ಸಂಸಾರದಲ್ಲಿ ಅಂದ್ರೆ ಗುಣಸ್ಥಾನ 12 ಬರೋ ತನಕ ಇವಿರ್ತವೆ. 12ರಲ್ಲಿ ಎಲ್ಲಾನು ಇವು ಹೋಗಿ ಬಿಡ್ತವೆ. ಅಂದ್ರೆ ಘಾತಿ ಕರ್ಮ, ಜ್ಞಾನಾವರಣ ಕರ್ಮ ಏನ್ ಮಾಡ್ತದೆ ಅಂದ್ರೆ ಜ್ಞಾನ ಗುಣವನ್ನ ಆವರಣ ಮಾಡ್ತದೆ. ಅಂದ್ರೆ ಕೇವಲ ಜ್ಞಾನ ಉತ್ಪನ್ನವಾಗದಂತೆ ತಡಿತದೆ. ಈ ಜ್ಞಾನಾವರಣದ ಭೇದಗಳು ಎಷ್ಟು ಅಂದ್ರೆ 5 ಇದಾವೆ. ಮತಿ ಜ್ಞಾನಾವರಣ, ಶ್ರುತ ಜ್ಞಾನಾವರಣ, ಅವಧಿ ಜ್ಞಾನಾವರಣ, ಮನಃಪರ್ಯಯ ಜ್ಞಾನಾವರಣ, ಕೇವಲ ಜ್ಞಾನಾವರಣ. ಹೀಗೆ 5 ಜ್ಞಾನಾವರಣದ ಭೇದಗಳಾಗ್ತವೆ. ಇವೆಲ್ಲ ಎಲ್ಲರಿಗೂ ಗೊತ್ತಿದೆ, ಆದರೂ ಒಮ್ಮೆ ರಿಪೀಟ್ ಮಾಡ್ತಿದ್ದೇವೆ. ಇವು 5 ಜ್ಞಾನಾವರಣದ ಭೇದಗಳು, ಘಾತಿ ಕರ್ಮಗಳಿವೆ. ಇವೆಲ್ಲ ಜೀವಿಯ ಅನುಜೀವಿ ಗುಣವನ್ನ ನಾಶ ಮಾಡುವಂತ ಜ್ಞಾನ ಗುಣ ಇದೆ, ಅದನ್ನ ಆವರಣ ಮಾಡ್ತದೆ. ಪ್ರಕಟ ಕೇವಲ ಜ್ಞಾನ ಆಗದಂತೆ ತಡಿತವೆ. ಈ ಕರ್ಮ ಎಲ್ಲಿ ತನಕ ನಮ್ಮ ಜೊತೆಗಿರ್ತದೆ ಅಂದ್ರೆ 12ನೇ ಗುಣಸ್ಥಾನ ಅಂದ್ರೆ ಕ್ಷೀಣ ಮೋಹ ಗುಣಸ್ಥಾನದವರೆಗೆ ಜ್ಞಾನಾವರಣ ಕರ್ಮ ನಮ್ಮ ಜೊತೆಗಿರ್ತದೆ. ಆಮೇಲೆ ದರ್ಶನಾವರಣ ಕರ್ಮ. ದರ್ಶನಾವರಣ ಕರ್ಮವು ಕೂಡ ಘಾತಿ ಕರ್ಮ ಇದೆ. ಇದು ದರ್ಶನ ಗುಣ ರೂಪಿ ಅನುಜೀವಿ ಗುಣವನ್ನ ಆವರಣ ಮಾಡ್ತದೆ. ಅಂದ್ರೆ ಕೇವಲ ದರ್ಶನ, ಅನಂತ ದರ್ಶನ ಪ್ರಕಟವಾಗದಂತೆ ಮಾಡ್ತದೆ. ಇದಕ್ಕೆ 9 ಭೇದಗಳಿವೆ. ಮತ್ತೆ ಇದು ಕೂಡ 12ನೇ ಗುಣಸ್ಥಾನದ ತನಕ ಇರ್ತದೆ. 9 ಭೇದಗಳು ಅಂತಂದ್ರೆ ಚಕ್ಷು ದರ್ಶನಾವರಣ, ಅಚಕ್ಷು ದರ್ಶನಾವರಣ, ಅವಧಿ ದರ್ಶನಾವರಣ, ಆಮೇಲೆ ಕೇವಲ ದರ್ಶನಾವರಣ, ನಿದ್ರಾ ನಿದ್ರಾ ನಿದ್ರಾ, ಪ್ರಚಲ ಪ್ರಚಲ ಪ್ರಚಲ, ಸ್ಥಾನಗೃದ್ಧಿ. ಹೀಗೆ 9 ದರ್ಶನಾವರಣದ ಕರ್ಮದ ಭೇದಗಳು ಅಂತ ತಿಳ್ಕೊಬೇಕು. ಇವೆಲ್ಲನೂ ಘಾತಿ ಕರ್ಮಗಳಿವೆ. ಆಮೇಲೆ ಮೋಹನೀಯ ಕರ್ಮ ಇದೆ ಘಾತಿಗಳಲ್ಲಿ. ಇದು ಜೀವದ ಸುಖವನ್ನ ನಾಶ ಮಾಡುವಂಥದ್ದಿದೆ. ಆತ್ಮಿಕ ಸುಖ ಏನಿದೆ ಅದನ್ನ ಘಾತ ಮಾಡುವಂತ ಶಕ್ತಿ ಮೋಹನೀಯ ಕರ್ಮಕ್ಕಿದೆ. ಮೋಹನೀಯ ಕರ್ಮ ನಮ್ಮ ಜೊತೆಗೆ ಎಲ್ಲಿ ತನಕ ಇದೆ ಅಂದ್ರೆ 10ನೇ ಗುಣಸ್ಥಾನದ ತನಕ ಇದೆ. ಅಂದ್ರೆ 4 ಘಾತಿಗಳಲ್ಲಿ ಮೊದಲ ಬಿಟ್ಟು ಹೋಗೋದು ಯಾವುದು ಅಂದ್ರೆ ಮೋಹನೀಯ ಕರ್ಮ. ಎಲ್ಲರಿಗಿಂತ ಬಲಿಷ್ಠ ಯಾವುದು ಅಂತಂದ್ರೆ ಮೋಹನೀಯ ಕರ್ಮ. ಹಾಗಾಗಿ ಮೊದಲು ಜಯಿಸ್ಬೇಕಾಗಿರೋದು ಏನನ್ನ ಅಂತಂದ್ರೆ ಮೋಹನೀಯ ಕರ್ಮವನ್ನ. ಇದು ಸಂಪೂರ್ಣವಾಗಿ 10ನೇ ಗುಣಸ್ಥಾನದಲ್ಲಿ ನಾಶ ಆಗ್ತದೆ. ಇದು ನಾಶ ಆದ ಮೇಲೆನೆ ಕ್ಷೀಣ ಮೋಹ ಅಂತೇಳಿ 12ನೇ ಗುಣಸ್ಥಾನ ಪ್ರಾಪ್ತ ಆಗ್ತದೆ. ಆ 12ನೇ ಗುಣಸ್ಥಾನದಲ್ಲಿ ಜ್ಞಾನಾವರಣ, ದರ್ಶನಾವರಣ, ಅಂತರಾಯ ಈ 3 ಕೂಡ ನಾಶ ಆಗ್ತದೆ. ಇನ್ನು ಮೋಹನೀಯ ಕರ್ಮಕ್ಕೆ 28 ಭೇದಗಳನ್ನ ಹೇಳಿದ್ದಾರೆ. ಮುಖ್ಯವಾಗಿ 2 ಅಂದ್ರೆ ಒಂದು ದರ್ಶನ ಮೋಹನೀಯ ಕರ್ಮ, ಇನ್ನೊಂದು ಚಾರಿತ್ರ ಮೋಹನೀಯ ಕರ್ಮ. ಈ ಎರಡನ್ನ ವಿಸ್ತರಿಸಿದಾಗ 28 ಆಗ್ತವೆ. ದರ್ಶನ ಮೋಹನೀಯದಲ್ಲಿ 3 ಭೇದ ಆಗ್ತವೆ. ಮಿಥ್ಯಾತ್ವ ಕರ್ಮ, ಸಮ್ಯಕ್ ಮಿಥ್ಯಾತ್ವ ಕರ್ಮ, ಸಮ್ಯಕ್ ಪ್ರಕೃತಿ ಕರ್ಮ. ಈ 3 ದರ್ಶನ ಮೋಹದ್ದು. ಆಮೇಲೆ ಚಾರಿತ್ರ ಮೋಹದಲ್ಲಿ ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯಾ, ಅನಂತಾನುಬಂಧಿ ಲೋಹ. ಈಗ 4 ಅಪ್ರತ್ಯಾಖ್ಯಾನಾವರಣದ 4 ಕ್ರೋಧ, ಮಾನ, ಮಾಯಾ, ಲೋಹ. ಪ್ರತ್ಯಾಖ್ಯಾನಾವರಣದ್ದು 4 ಕ್ರೋಧ, ಮಾನ, ಮಾಯಾ, ಲೋಹ.
ಸಂಜ್ವಲನದ್ದು 4. ಕ್ರೋಧ, ಮಾನ, ಮಾಯಾ, ಲೋಭ. ಆಮೇಲೆ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕವೇದ. ಹೀಗೆ 9 ನೌಕಶಾಯಗಳು. ಅಂದ್ರೆ ಇವು ಚಾರಿತ್ರ ಮೋಹನದ್ದು 25 ಭೇದಗಳು, ದರ್ಶನ ಮೋಹದ್ದು 3 ಭೇದಗಳು, 2 ಸೇರಿ 28 ಪ್ರಕೃತಿಗಳು ಮೋಹನೀಯ ಕರ್ಮದ್ದಾಗಿದೆ. ಇದು ಆತ್ಮಿಕ ಸಮ್ಯಕ್ತ್ವ ಮೊದಲಾದ ಸಮ್ಯಕ್ತ್ವ ಗುಣವನ್ನ ಅಥವಾ ಸುಖ ಗುಣವನ್ನ ನಾಶ ಮಾಡ್ತದೆ. ಆಮೇಲೆ ಘಾತಿ ಕರ್ಮ, ಅಂತರಾಯ ಕರ್ಮ. ಅಂತರಾಯ ಕರ್ಮವು ಕೂಡ ಜೀವದ ಜೀವಿಯಾದಂತ ಜೀವದ ಶಕ್ತಿಯನ್ನ, ವೀರ್ಯ ಗುಣ ಅಂದ್ರೆ ಬೇಕಾದ್ರೆ ಶಕ್ತಿಯನ್ನ ಅಂತ ಅಂದ್ರು. ಆತ್ಮಿಕ ಶಕ್ತಿ ಪ್ರಕಟ ಆಗಲಾರದಂತೆ ಆತ್ಮನಲ್ಲಿ ಅನಂತ ಶಕ್ತಿ ಇದೆ. ಅನಂತ ಶಕ್ತಿ ಪ್ರಕಟ ಆಗಲಾರದಂತೆ ಮಾಡುವಂತ ಕರ್ಮ ಅಂತರಾಯ ಕರ್ಮ ಇದೆ. ಇದು ಕೂಡ ಜೀವದ ಜೊತೆಗೆ, ಸಂಸಾರಿ ಜೀವದ ಜೊತೆಗೆ 12ನೇ ಗುಣಸ್ಥಾನದ ತನಕ ಇದೆ. 12ನೇ ಗುಣಸ್ಥಾನದಲ್ಲಿ ನಾಶ ಹೊಂದುತ್ತದೆ. ಆವಾಗ ಕೇವಲ ಜ್ಞಾನ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಅನಂತ ಶಕ್ತಿನೂ ಪ್ರಾಪ್ತಿ ಆಗ್ತದೆ. ಇದಕ್ಕೆ 5 ಭೇದಗಳನ್ನ ಹೇಳಿದ್ದಾರೆ. ಅಂದ್ರೆ ದಾನಾಂತರಾಯ, ಲಾಭಾಂತರಾಯ, ಭೋಗಾಂತರಾಯ, ಉಪಭೋಗಾಂತರಾಯ, ವೀರ್ಯಾಂತರಾಯ. ಹೀಗೆ 5 ಪ್ರಕಾರದ ಭೇದಗಳನ್ನ ಅಂತರಾಯಕ್ಕೆ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಸೇರಿ ನೋಡ್ರಿ, 5 ಜ್ಞಾನಾವರಣದ್ದು, 9 ದರ್ಶನಾವರಣದ್ದು, 2 ಸೇರಿ 14 ಆಯ್ತು. 28 ಮೋಹನೀಯದ್ದು, 14, 28, 42 ಏನಾಯ್ತು? ಆಯ್ತು. ಆಮೇಲೆ ಕೊನೆಯದಾಗಿ ಅಂತರಾಯದ 5, 42 + 5, 47 ಪ್ರಕೃತಿಗಳು ಘಾತಿ ಕರ್ಮದ್ದಾಗ್ತದೆ. ಹೀಗೆ ಈ ಘಾತಿ ಕರ್ಮಗಳು ನಮ್ಮ ಜ್ಞಾನ, ದರ್ಶನ ಮೊದಲಾದ ಗುಣಗಳನ್ನ ಪ್ರಕಟವಾಗದಂತೆ ತಡಿತವೆ. ಅದಕ್ಕಾಗಿನೇ ಇವುಗಳನ್ನ ಘಾತಿಯ ಕರ್ಮಗಳು ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಅಘಾತಿ ಕರ್ಮ 101 ಪ್ರಕೃತಿಗಳು. ಆತ್ಮನ ಪ್ರತಿಜೀವಿ ಗುಣಗಳ ಘಾತಕ. ಗುಣಸ್ಥಾನ 1ರಿಂದ 14. ವೇದನೀಯ 2 ಪ್ರಕೃತಿ. ಗುಣಸ್ಥಾನ 1ರಿಂದ 14. ಆಯು 4 ಗುಣಸ್ಥಾನ 1ರಿಂದ 14. ನಾಮ 93 ಗುಣಸ್ಥಾನ 1ರಿಂದ 14. ಗೋತ್ರ 2 ಗುಣಸ್ಥಾನ 1ರಿಂದ 14. ಹಿಂದಿ ಪುಸ್ತಕದಾಗ ಪೇಜ್ ನಂಬರ್ ಎಷ್ಟು ಐತ್ರಿ? ಅದ್ರೊಳಗೂ ಪೇಜ್ ನಂಬರ್ 5 ಇರಬಹುದು, 5 ಅಥವಾ 4. ಪೇಜ್ ನಂಬರ್ 5, 5 ರೀ. ಅಘಾತಿಯ ಕರ್ಮಗಳು ಚಾರ್ಟ್ ಇದಾವ ನೋಡ್ರಿ, ಚಾರ್ಟ್. ಚಾರ್ಟ್ ಇದಾವ. कर्मದು ಎಲ್ಲಿ ಕಾಣವತ್ರಿ? ಗುಣಸ್ಥಾನ में 53 ಭಾವ ಹಿಂಗ್ ಚಾಲು ಆಗಿದ್ರಿ. ಖಂಡ ಏಕ್ರಿ. ಈಗ ಪೇಜ್ ಸ್ಟಾರ್ಟಿಂಗ್ ಏನೈತೆ ಅದ್ರಲ್ಲಿ 5ನೇ ಪೇಜ್ದಲ್ಲಿ 53 भाव उत्तर में गुणस्थान में ऐसे ಹಿಂಗೈತ್ರಿ. ಶಾಯಿಕ್ ಭಾವ್ ಮಿಶ್ರ ಇದೈತ್ರಿ. ಪರಿಭಾಷೆ ಕೊಟ್ಟಿದಾರು ಸೆಕೆಂಡ. ಆಮೇಲೆ ರೀ ಕೋಷ್ಟಕ ಕೊಟ್ಟಿದಾರ, ಅದ್ರ ಮ್ಯಾಗ ಗುಣಸ್ಥಾನ ಮೇ 53 ಭಾವ. ಅದಕ್ಕೆ ಎಷ್ಟನೇ ಪೇಜ್ ನಂಬರ್ ಎಷ್ಟದ? ರೋಮನ್ದಾಗ ಕೊಟ್ಟಿದಾರಿ 8, 9, 10ನೇ ಇದಿರ್ಬೇಕ್ರಿ. ಈಗ ಏನ್ ನೋಡ್ಬೇಕಂದ್ರ ನೀವು पांच भावों को समझने के लिए आवश्यक कर्म प्रकृतियां ಈ ಲೈನ್ ಎಲ್ಲಿ ಕಾಣಿಸ್ತೈತೆ ನೋಡ್ರಿ. कर्म प्रकृति ಎಲ್ಲಿ ಕಾಣವತ್ರಿ? ಇದ್ರಾಗ ನುಸ್ತೆ ಗುಣಸ್ಥಾನ ಮಾರ್ಗನ ಇದು ಕಾಣ್ತೈತಿ. ಈಗ ನಿನ್ನೆ ಓದಿದಂತ ವಿಷಯ ನಿಮಗೆ ಸಿಕ್ಕಿತ್ತು ಇಲ್ರಿ? ಈಗ ಇನ್ನೊಂದ್ 2-3 ಪೇಜ್ ಎಂದ್ ಬರ್ರಿ. ಇಲ್ಲಿ ನೋಡ್ರಿಲ್ಲ, ಇನ್ನು ಕರ್ಮದು ಎಲ್ಲಿ ಕಾಣುವಂತ ನೋಡ್ಬೇಕ್ರಿ. ಪೇಜ್ ನಂಬರ್ 5 ಕೆಳಗಡೆ ಬರುತ್ತೆ. 5 ತೆಗ್ದೇವ್ರಿ.
ನೋಡಿದೇವ್ರಿ 5ದಿಂದ ಬಿ ಎಲ್ಲಾ ಪೂರ್ತಿ ಮುಂದ ತನಕ ನೋಡಿದೇನ್ ಕರ್ಮ ಪ್ರಕೃತಿದು ಎಲ್ಲಿ ಇದ್ರಾಗ ಕಂಪೇರಿಂಗ್ ಕಾಣವತ್ರಿ ಓಪನ್ ಮಾಡಿ ಬಯಾಜಿ ಒಳಗ್ ತೋರ್ಸ್ರಿ ನಿಲ್ರಿ ಪೇಜ್ ನಂಬರ್ 1 ತೆಗಿರಿ ಪೇಜ್ ನಂಬರ್ 1 ಒಂದ್ರ ಮ್ಯಾಗ್ರಿ ನೋಡ್ರಿ ಪ್ರಸ್ತಾವನಾ ಆಮೇಲೆ 53 भावों के उत्तर भेद गुणस्थानों में ऐसा है पेज ಅದಾದ್ಮೇಲೆ परिभाषा ऐत्री कृष्णलेशात 5 भावों के उदाहरण है उदाहरण ನಂತರ गुणस्थानों में 53 भाव ರೀ ಹಂಗ ಮುಂದೆ अपर्याप्त अवस्था के गुणस्थानों में 53 भाव ಮುಂದೆ ಮುಂದ ಮಾರ್ಗನಾವ एवं उनके गुणस्थानों में 53 भाव ಒಂದ್ ನಿಮಿಷ ಈಗ ವಿಷಯ ಸೂಚಿ ತೆಗಿರಿ ವಿಷಯ ಸೂಚಿ ಇಂಡೆಕ್ಸ್ ಅಂತಾರಲ್ಲ ಹಾ ಏತರ್ಲೆ ಇಂಡೆಕ್ಸ್ ಲಾಸ್ಟ್ ಅಂದ್ರೆ ಇಂಡೆಕ್ಸ್ ಆದ ನಂತರ ನೆಕ್ಸ್ಟ್ ಅದ್ರ ಅದು ಎಲ್ಲ ಇಂಡೆಕ್ಸ್ ಅಂದ್ರೆ ವಿಷಯ ಸೂಚಿ ಮುಗಿದ ಮೇಲೆ ಒಂದೇದ್ ಏನ್ ಚಾಲು ಆಗ್ತದೆ ಪೇಜ್ದಾಗ गुणस्थानों में 53 भाव चलो ಅಲ್ಲಿಂದ ಗುಣಸ್ಥಾನವೇ ಚೈತನ್ಯ ಪ್ರಯತ್ನ ಅಲ್ಲೇ ಶುರು ಆಗ್ತದೆ ಆಮೇಲೆ ಮಂಗಲಾಚರಣ ತೆಗಿರಿ ಮಂಗಲಾಚರಣ ಗ್ರಂಥದ ಮಂಗಲಾಚರಣ ತೆಗಿರಿ ಮಂಗಲಾಚರಣ ಅದು ಗುಣಸ್ಥಾನದಲ್ಲಿ ಪ್ರಸ್ತಾವನಾ ಐತ್ರಿ ಪ್ರಸ್ತಾವನಾ ಆದ್ಮೇಲೆ ಆಮೇಲೆ ಶುರು ಆಗ್ತದೆ ಅದರಲ್ಲೇ ಪ್ರಸ್ತಾವನಾ ಆಗ್ಬೇಕಾದ್ರೆ 53 भावों के उत्तर भेद गुणस्थानों में ಹಿಂಗ್ ಕೊಟ್ಟಿದಾರ್ರಿ ಅದ್ರ ಮ್ಯಾಗ ಪರಿಭಾಷೆ ಕೊಟ್ಟಿ ಇಂಡೆಕ್ಸ್ ಐತ್ರಿ ಅದ್ರ ಮ್ಯಾಗ ಗುಣಸ್ಥಾನೋ में 53 भाव ಹಿಂಗೆ ಐತ್ರಿ ಅದೆಲ್ಲ ಮುಗಿಸಿ ಮಂಗಲಾಚರಣ ಬರೋ ತನಕ ತೆಗಿರಿ ಒಂದು ಪೇಜ್ ಮುಂದೆ ತವ್ರಿ ನೋಡೋಣ್ರಿ ಹಿಂದಿದ್ರಿ ಮಂಗಲಾಚರಣ ಅಂತಂದ್ರೆ ನಿಮಗ್ ಮುಂದಿಂದೆಲ್ಲ ವಿಷಯ ಸಿಗ್ತದೆ ಮುಂದೆ ಕಂಟಿನ್ಯೂ ಮಾಡಿ ಅಘಾತಿ ಕರ್ಮಗಳಲ್ಲಿ ಕೂಡ 4 ಭೇದಗಳನ್ನ ಹೇಳಿದ್ದಾರೆ ಅವುಗಳ ಉತ್ತರ ಭೇದಗಳೆಲ್ಲ ಸೇರಿ 101 ಪ್ರಕೃತಿ ಆಗ್ತಾವ ಆ 101 ಪ್ರಕೃತಿಗಳಲ್ಲಿ 4 ಕರ್ಮಗಳ ಭೇದಗಳು ಸೇರ್ಕೋತವೆ ಈ 4 ಕರ್ಮಗಳ ಅಪೇಕ್ಷಾ ಅಘಾತಿ ಕರ್ಮಗಳ ಅಪೇಕ್ಷಾದಿಂದ ಗುಣಸ್ಥಾನ 14ರ ತನಕನೂ ಇವುಗಳು ಇರ್ಲಿಕ್ಕೆ ಸಾಧ್ಯತೆ ಜೀವದಲ್ಲಿ ಇರ್ತವೆ ಅಂದ್ರೆ ಇದರಲ್ಲಿ ಮೊದಲನೇದು ವೇದನೆಯ ಕರ್ಮ ಬರ್ತದೆ ಅಘಾತಿ ಕರ್ಮಗಳಲ್ಲಿ ವೇದನೆಯ ಅಂತಂದ್ರೆ ಜೀವದ ಸಂಸಾರಿ ಜೀವಕ್ಕೆ ಸಾಂಸಾರಿಕ ಸುಖ ದುಃಖದ ಅನುಭವಗಳನ್ನ ಮಾಡಿಸುವಂಥದ್ದು ಇದು 2 ಪ್ರಕಾರದಿದೆ ಒಂದು ಸಾಧಾ ವೇದನೆಯ ಇನ್ನೊಂದು ಅಸಾಧಾ ವೇದನೆಯ ಶುಭ ಮತ್ತು ಅಶುಭದ ಅನುಭವವನ್ನ ಸಂಸಾರಿ ಪ್ರಾಣಿಗಳಿಗೆ ಮಾಡಿಸುವಂಥದ್ದು ಇದು ಕೂಡ ಗುಣಸ್ಥಾನ 1ರಿಂದ 14ರ ತನಕ ಇರ್ತದೆ ಆಮೇಲೆ ಆಯು ಕರ್ಮ ಇದೆ ಸಂಸಾರಿ ಜೀವಿಯನ್ನ ಒಂದು ಭವದಲ್ಲಿ ಹಿಡಿದಿಡುವಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಅಂದ್ರೆ ಇಂತಿಷ್ಟು ವರ್ಷಗಳವರೆಗೆ ಇಂತಿಷ್ಟು ಕಾಲದವರೆಗೆ ನಾವು ಯಾವುದಾದ್ರೂ ಒಂದು ಗತಿಯಲ್ಲಿ ಇರುವಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಆಯು ಕರ್ಮ ಅದರಲ್ಲಿ 4 ಭೇದಗಳನ್ನ ಹೇಳಿದ್ದಾರೆ ಈ ಆಯು ಕರ್ಮ ಕೂಡ ಗುಣಸ್ಥಾನ 1ರಿಂದ 14ರ ತನಕ ಇದೆ ಆಯುಗಳಲ್ಲಿ ನರಕಾಯು ತಿರ್ಯಂಚಾಯು ಮನುಷ್ಯಾಯು ಮತ್ತು ದೇವಾಯು ಹೀಗೆ 4 ಭೇದಗಳನ್ನ ಹೇಳಿದ್ದಾರೆ ಆಮೇಲೆ ನಾಮಕರ್ಮ ಅಂತಂದ್ರೆ ಶರೀರ ರಚನೆಗೆ ಶರೀರದ ಆಗು ಹೋಗುಗಳಿಗೆ ಸಂಬಂಧಪಟ್ಟಂತಹ ಕರ್ಮ ಶರೀರದ ಶುಭಾವಸ್ಥಾ ಶರೀರದ ಅಶುಭಾವಸ್ಥಾ ಇವುಗಳಿಗೆಲ್ಲ ಕಾರಣವಾಗಿರುವಂತಹ ಕರ್ಮ ನಾಮಕರ್ಮ ಇದರಲ್ಲಿ ಉತ್ತರ ಭೇದಗಳು 93 ಇವೆ ಇದು ಕೂಡ ಗುಣಸ್ಥಾನ 1ರಿಂದ 14 ಇದೆ ಇನ್ 93 ಹೇಳಲಿಕ್ಕೆ ವಿಸ್ತರಿಸಲಿಕ್ಕೆ ಆಗೋದಿಲ್ಲ ಅವುಗಳು ಏನು ಅಂತಂದ್ರೆ ಗತಿ ಜಾತಿ ಶರೀರ ಅಂಗೋಪಾಂಗ ಇಂಥವುಗಳೇನಿದಾವಲ್ಲ ಶರೀರದ ರಚನೆಗೆ ಸಂಬಂಧಪಟ್ಟಂಥವು ಶರೀರದ ವಿಯೋಗಕ್ಕೆ ಅಥವಾ ಶುಭ ಅಶುಭ ಇಂಥವುಗಳೇನಿದಾವಲ್ಲ ಕೊನೆಯದಾಗಿ ತೀರ್ಥಂಕರ ಪ್ರಕೃತಿ
ಇವೆಲ್ಲ ನಾಮಕರ್ಮದಲ್ಲಿ ಬರ್ತದೆ. 93 ವೇದಗಳ ಪೈಕಿ ತೀರ್ಥಂಕರ ಪ್ರಕೃತಿ ಅನ್ನೋದು ಕೂಡ ಒಂದು ನಾಮಕರ್ಮ ಇದೆ. ಹಾಗಾಗಿ ಇದು ಕೂಡ ನಾಮಕರ್ಮಗಳು 93 ವೇದಗಳು, ಶರೀರಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು. ಇವು ಗುಣಸ್ಥಾನ 1ರಿಂದ 14 ತನಕ ಈ ಕರ್ಮನೂ ಇರ್ತದೆ. ಆಮೇಲೆ ಗೋತ್ರ ಕರ್ಮ. ಗೋತ್ರ ಅಂದ್ರೆ ಉಚ್ಚ ಅಥವಾ ನೀಚ, ಅಂದ್ರೆ ಸಮ್ಮಾನಜನಕ ಅಪಮಾನಜನಕ ಯಾವುದು ನಮಗೆ ಆಗ್ಬೇಕಾಗಿದೆ ಅದು ಈ ಗೋತ್ರ ಕರ್ಮದ ಮೂಲಕ ನಾವು ಏನು ಕರ್ಮಗಳನ್ನ ಕಟ್ಕೊಂಡಿದ್ದೇವೆ, ಸಮ್ಮಾನಜನಕ ಅಪಮಾನಜನಕ ಅಥವಾ ಉಚ್ಚ ಗೋತ್ರ ನೀಚ ಗೋತ್ರ ರೀತಿಯಲ್ಲಿ 2 ಭೇದಗಳನ್ನ ಹೊಂದಿದೆ. ಇದು ಕೂಡ ಗುಣಸ್ಥಾನ 1ರಿಂದ 14 ತನಕ ಇದೆ. ಹಾಗೇನೆ ಈ ಎಲ್ಲಾನು ಸೇರಿಸಿದ್ರೆ 2 ವೇದನೆಯದ್ದು 4 ಆಯುವುದು 6 ಆಯ್ತು. 93 1 6 ನಾಮಕರ್ಮ 93 99 ಆಯ್ತು. ಆಮೇಲೆ ಗೋತ್ರ ಕರ್ಮದ್ದು 2 ಅಂದ್ರೆ 101 ಭೇದಗಳಾಯ್ತು. ವೇದನೆಯ ಕರ್ಮ ಜೀವಕ್ಕೆ ಸುಖ ದುಃಖ ಮಾಡ್ತದೆ ಅನ್ನೋದ್ರೆ, ಅಂದ್ರೆ ಇದು ಜೀವಿಯ ಅವ್ಯಾಬಾಧತ್ವ ಗುಣವನ್ನ ತಡೆದಿರುತ್ತದೆ. ಅಂದ್ರೆ ಅವ್ಯಾಬಾಧತ್ವ ಅನ್ನುವಂತಹ ಗುಣ ಈ ವೇದನೆಯ ಕರ್ಮದಿಂದ ಪ್ರಕಟ ಆಗಿರೋದಿಲ್ಲ. ಆಮೇಲೆ ಈ ಒಂದೊಂದು ಕರ್ಮದ್ದು ಕೂಡ ಆಯು ಕರ್ಮದಿಂದ ಆಯು ಕರ್ಮಕ್ಕೆ ಜೀವ ಸಿಕ್ಕಿರೋದ್ರಿಂದ ಅದು ಇಂತಿಷ್ಟು ಸಮಯದವರೆಗೆ ಇಂಥ ಒಂದು ಗತಿಯಲ್ಲಿ ಇರಬೇಕು ಅನ್ನೋದನ್ನ ಆಯು ಕರ್ಮ ನಿರ್ಧಾರ ಮಾಡುತ್ತದೆ ಅಲ್ಲ, ಅದು ಸೂಕ್ಷ್ಮತ್ವ ಗುಣವನ್ನ ತಡೆದಿರ್ತದೆ. ಆಮೇಲೆ ನಾಮಕರ್ಮ ಶರೀರಧಾರಿಯಾಗಿರುವಂತೆ ಮಾಡುವಂತಹ ಕರ್ಮ ನಾಮಕರ್ಮ. ಇದು ಯಾವ ಗುಣವನ್ನ, ಅವಗಾಹನತ್ವ ಗುಣವನ್ನ ತಡೆದಿರ್ತದೆ. ಆಮೇಲೆ ಗೋತ್ರ ಕರ್ಮ ಉಚ್ಚ ನೀಚ, ದೊಡ್ಡದು ಚಂದು ಅಥವಾ ಚಿಕ್ಕದು ಅಥವಾ ಸಮ್ಮಾನಜನಕ ಅಪಮಾನಜನಕ ಇಂಥದ್ದು. ಇದು ಅಗುರು ಲಘುತ್ವ ಗುಣವನ್ನ ತಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿರ್ತದೆ. ಅಂದ್ರೆ ಜೀವ ಹಗರನೂ ಇಲ್ಲ ಭಾರನೂ ಇಲ್ಲ ಅಂತ ಸ್ವಭಾವ ಹೊಂದಿದೆ. ಅದನ್ನ ಅಗುರು ಲಘುತ್ವ ಗುಣ ಅಂತ ಕರೀತಾರೆ. ಜೀವದಲ್ಲಿ ಅನಂತ ಜೀವರುಗಳನ್ನ ಹೊಂದುವಂತ ಸಾಮರ್ಥ್ಯ ಇದೆ. ಅಂದ್ರೆ ಅವಗಾಹನತ್ವ ಗುಣ ಇದೆ, ಅದು ಕೂಡ ಜೀವದಲ್ಲಿದೆ. ಅದನ್ನು ಕೂಡ ಈ ಆಘಾತಿ ಕರ್ಮದಿಂದ ತಡೆದಿರ್ತದೆ. ಆಮೇಲೆ ಜೀವ ಎಷ್ಟು ಸೂಕ್ಷ್ಮ ಇದೆಯಲ್ಲ, ಅದನ್ನು ವಜ್ರದ ಕೋಟೆಯಲ್ಲಿ ಬಂಧಿಸಿದ್ರು ಕೂಡ ಅದನ್ನ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೂಕ್ಷ್ಮ ಇದೆ. ಅಂದ್ರೆ ಅದು ಸೂಕ್ಷ್ಮತ್ವ ಗುಣವನ್ನ ಹೊಂದಿದೆ. ಜೀವಿಗೆ ಯಾವುದೇ ಅಡೆತಡೆಯಿಂದ ತಡೆಯಲಾಗುವುದಿಲ್ಲ, ಅದಕ್ಕಾಗಿ ಅದು ಅವ್ಯಾಬಾಧತ್ವ ಗುಣವನ್ನ ಹೊಂದಿದೆ. ಹೀಗೆ ಈ ಗುಣಗಳನ್ನ ಪ್ರತಿಜೀವಿ ಗುಣಗಳು ಅಂತ ಕರೀತಾರೆ. ಹೀಗೆ ಈ ಅಘಾತಿ ಕರ್ಮಗಳ 101, ಘಾತಿ ಕರ್ಮಗಳ 47, ಒಟ್ಟು 148 ಕರ್ಮ ಪ್ರಕೃತಿಗಳು ಹೀಗೆ ಆಗುತ್ತವೆ. ಅಯ್ಯಜಿ, ವೇದನೆಯ ಕರ್ಮದಿಂದ ಅವ್ಯಾಬಾಧತ್ವ, ಆಯು ಕರ್ಮದಿಂದ ಸೂಕ್ಷ್ಮತ್ವ ಅಲ್ಲ ತಡೆಯಲು ಇರಬಹುದು. ನನಗೆ ಅಂದಾಜು ಗೊತ್ತಿತ್ತು, ಅಂದಾಜು ಹೇಳಿದೆ. ಕರೆಕ್ಟ್ ಆಗಿ ಬೇಕು ಅಂದ್ರೆ ಸೂಕ್ಷ್ಮತ್ವ ಮತ್ತೆ ನಾಮಕರ್ಮದ ಹಿಂದೆ ಮುಂದೆನೂ ಆಗಿದೆ, ಗೊತ್ತಿಲ್ಲ ನನಗೆ. ಒಂದು ಸೂಕ್ಷ್ಮತ್ವ, ಇನ್ನೊಂದು ಅವಗಾಹನತ್ವ. ಗೋತ್ರ ಕರ್ಮದ್ದೇನಿದೆ ಅಗುರು ಲಘುತ್ವ ತಡೀತದೆ. ಘಾತಿ ಕರ್ಮದ ಮೋಹನೀಯ ಕರ್ಮದಲ್ಲಿ 2 ಭಾಗ: ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ. ದರ್ಶನ ಮೋಹನೀಯದ್ದು 3 ಪ್ರಕೃತಿಗಳು, ಚಾರಿತ್ರ ಮೋಹನೀಯದ್ದು 25 ಪ್ರಕೃತಿಗಳು. ಗುಣಸ್ಥಾನ 2 ಬಿಟ್ಟು 1ರಿಂದ 7 ದರ್ಶನ ಮೋಹನೀಯ. ಚಾರಿತ್ರ ಮೋಹನೀಯ ದರ್ಶನ ಮೋಹನೀಯದಲ್ಲಿ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಮಿಥ್ಯಾತ್ವ ಗುಣಸ್ಥಾನ 1, ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ 3,
ಸಮ್ಯಕ್ ಪ್ರಕೃತಿ ಗುಣಸ್ಥಾನ 4ರಿಂದ 7. ಚಾರಿತ್ರ ಮೋಹನಿಯದ್ದು ಕಷಾಯ 16, ನೌಕಷಾಯ 9. ಗುಣಸ್ಥಾನ 1ರಿಂದ 10 ಕಷಾಯ, ನೌಕಷಾಯ ಗುಣಸ್ಥಾನ 1ರಿಂದ 9. ನೌಕಷಾಯದಲ್ಲಿ ಹಾಸ್ಯಾದಿ ವೇದದವರೆಗೆ, ಹಾಸ್ಯಾದಿ ಗುಣಸ್ಥಾನ 1ರಿಂದ 8, ವೇದ ಮಾತ್ರ ಗುಣಸ್ಥಾನ 1ರಿಂದ 9. ಮತ್ತು ಕಷಾಯ ಅದು ಅನಂತಾನಬಂಧಿ ಕ್ರೋಧ ಮಾನ ಮಾಯ ಲೋಭ ಗುಣಸ್ಥಾನ 1ರಿಂದ 2, 1ರಿಂದ 2 ಅಂತ ಇದೆಯಲ್ಲ, ಯಾವುದು ಗೊತ್ತಾಗ್ತಾ ಇಲ್ಲ. ಅಪ್ರತ್ಯಾಖ್ಯಾನ 1ರಿಂದ 2 ಅನಂತಾನುಬಂಧಿ. ಓಕೆ ಸರಿ. ಅಪ್ರತ್ಯಾಖ್ಯಾನಾವರಣ ಕ್ರೋಧ ಮಾನ ಮಾಯಾ ಲೋಭ ಗುಣಸ್ಥಾನ 1ರಿಂದ 4, ಪ್ರತ್ಯಾಖ್ಯಾನಾವರಣ ಇದು ಕ್ರೋಧ ಮಾನ ಮಾಯಾ ಲೋಭ ಗುಣಸ್ಥಾನ 1ರಿಂದ 5, ಸಂಜ್ವಲನ ಕ್ರೋಧ ಮಾನ ಮಾಯಾ ಲೋಭ ಗುಣಸ್ಥಾನ 1ರಿಂದ 10. ನಾವು ಹಿಂದೆ ಮೋಹನೀಯ ಕರ್ಮದ ಭೇದಗಳನ್ನ ನೋಡಿದೇವಲ್ಲ, ಅದನ್ನ ಈಗ ಇನ್ನೊಂದಷ್ಟು ಡಿಟೇಲ್ ಆಗಿ ಹೇಳ್ತಿದ್ದಾರೆ. ಮೋಹನೀಯ ಕರ್ಮದಲ್ಲಿ ದರ್ಶನ ಮೋಹನೀಯ 1, ಚಾರಿತ್ರ ಮೋಹನೀಯ 1, 2 ಭೇದ ಮಾಡಿದ್ದಾರೆ. ಆ 2 ಭೇದಗಳಲ್ಲಿ ದರ್ಶನ ಮೋಹನೀಯ ಯಾವ್ಯಾವ ಗುಣಸ್ಥಾನದಲ್ಲಿ ಯಾವ ರೀತಿ ಇರ್ತದೆ ಅಂತಂದ್ರೆ, ದರ್ಶನ ಮೋಹನೀಯದ 3 ಭೇದಗಳನ್ನ ಹೇಳಿದ್ದಾರೆ. ಮಿಥ್ಯಾತ್ವ ಕರ್ಮ, ಸಮ್ಯಕ್ ಮಿಥ್ಯಾತ್ವ ಕರ್ಮ, ಸಮ್ಯಕ್ ಪ್ರಕೃತಿ ಕರ್ಮ. 2ನೇ ಗುಣಸ್ಥಾನ ಒಂದು ಬಿಟ್ಟು, ಅಂದ್ರೆ ಮೊದಲನೇದು ಮಿಥ್ಯಾತ್ವ ಏನಿದೆ 1ನೇ ಗುಣಸ್ಥಾನದಲ್ಲಿ ಇರ್ತದೆ. ಸಮ್ಯಕ್ ಮಿಥ್ಯಾತ್ವ 3ನೇ ಗುಣಸ್ಥಾನದ್ದು ಇರ್ತದೆ. ಸಮ್ಯಕ್ ಪ್ರಕೃತಿ ಏನಿದೆ 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದ ತನಕ ಇರ್ತಿರ್ತದೆ. ಆಮೇಲೆ ಇದಿಷ್ಟು ದರ್ಶನ ಮೋಹದ್ದಾಯ್ತು. ಇನ್ನು ಚಾರಿತ್ರ ಮೋಹದಲ್ಲಿ ಕಷಾಯಗಳನ್ನ ಹೇಳ್ತಾರೆ. ಚಾರಿತ್ರ ಮೋಹದಲ್ಲಿ ಕಷಾಯಗಳು 25 ಆಗ್ತವೆ. ಕಷಾಯಗಳು 16, ನೌಕಷಾಯಗಳು 9, 2 ಸೇರಿ 25 ಆಗ್ತವೆ. ಆಮೇಲೆ ಕಷಾಯಗಳು ಗುಣಸ್ಥಾನ 10 ತನಕ ಇರ್ತವೆ, 1ನೇ ಗುಣಸ್ಥಾನದಿಂದ 10 ತನಕ. ನೌಕಷಾಯಗಳು 1ನೇ ಗುಣಸ್ಥಾನದಿಂದ 9ನೇ ಗುಣಸ್ಥಾನ ತನಕ ಇರ್ತವೆ. ಇನ್ನು ಹೆಂಗಿರ್ತಾವು ಅಂತಂದ್ರೆ ಕಷಾಯಗಳನ್ನ ನೋಡ್ರಿ. ಕಷಾಯ ಅಂದ್ರೆ ಏನ್ ಗೊತ್ತಿದೆ? ಕಷಾಯ ಅಂದ್ರೆ ಏನು? ಆತ್ಮನ ಕಲುಷಿತ ಪರಿಣಾಮ ಭಾವ. ಆತ್ಮನನ್ನ ಬಂಧಿಸುವಂತಹ ಸಾಮರ್ಥ್ಯ ಯಾವ ಭಾವಗಳಿಗಿದೆ, ವಿಕಾರ ಭಾವಗಳಿಗಿದೆಯೋ, ಕಷಂತಿ ಇತಿ ಕಷಾಯ, ಯಾವುದು ಆತ್ಮನನ್ನ ಕಟ್ಟುತ್ತವೆಯೋ ಕಷಿಯುತ್ತವೆಯೋ ಅಂಥ ಏನ ಭಾವಗಳಿವೆ ಅವುಗಳನ್ನ ಕಷಾಯಗಳು ಅಂತ ಕರೀತಾರೆ. ಅಂದ್ರೆ ಅವುಗಳಲ್ಲಿ ಕ್ರೋಧ ಮಾನ ಮಾಯಾ ಲೋಭ ಇವು ಮುಖ್ಯವಾದವುಗಳು. ಈ ಕ್ರೋಧ ಮಾನ ಮಾಯಾ ಲೋಭಗಳನ್ನ ಮತ್ತೆ 4 ಭೇದಗಳಲ್ಲಿ ವಿಭಾಗಿಸಿದ್ದಾರೆ, ಅವುಗಳ ತೀವ್ರತೆ ಮಂದತೆಗೆ ಅನುಸಾರವಾಗಿ. ಅದರಲ್ಲಿ ಮೊದಲನೇದು ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭ. ಇವು ಎಲ್ಲಿ ತನಕ ಇದೆ ಅಂತಂದ್ರೆ ಜೀವಕ್ಕೆ ಗುಣಸ್ಥಾನ 1 ಅಂದ್ರೆ ಮಿಥ್ಯಾತ್ವದ ಜೊತೆಗೆ ಮತ್ತು ಮಿಥ್ಯಾತ್ವದ ಕಡೆಗೆ ಹೋಗುವಾಗ 2 ಅವಸ್ಥೆ ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭಗಳಿರ್ತವೆ. ಗುಣಸ್ಥಾನ 1 ಮತ್ತು 2 ಇವು ಅನಂತಾನುಬಂಧಿ ಕಷಾಯಗಳ ಗುಣಸ್ಥಾನಗಳು. ಆಮೇಲೆ ಅಪ್ರತ್ಯಾಖ್ಯಾನಾವರಣ ಕ್ರೋಧ ಮಾನ ಮಾಯಾ ಲೋಭ, ಇದು 2ನೇ ಪ್ರಕಾರದ ಕಷಾಯ. ಇದು ಮಿಥ್ಯಾ ದೃಷ್ಟಿಯಿಂದ ಹಿಡ್ಕೊಂಡು ಅವಿರತ ಸಮ್ಯಕ್ ದೃಷ್ಟಿಯ ತನಕ ಇವು ಇದ್ದಿರ್ತವೆ. ಆಮೇಲೆ ಪ್ರತ್ಯಾಖ್ಯಾನಾವರಣ ಕ್ರೋಧ ಮಾನ ಮಾಯಾ ಲೋಭ, ಇದು ಮಿಥ್ಯಾ ದೃಷ್ಟಿಯಿಂದ ಅಂದ್ರೆ ಗುಣಸ್ಥಾನ 1ರಿಂದ ಹಿಡ್ಕೊಂಡು ದೇಶವಿರತ ಗುಣಸ್ಥಾನ ಅಂದ್ರೆ 5ನೇ ಗುಣಸ್ಥಾನವರ್ತಿ ಜೀವರುಗಳ ತನಕ ಪ್ರತ್ಯಾಖ್ಯಾನಾವರಣ ಕಷಾಯಗಳಿರ್ತವೆ. ಆಮೇಲೆ ಸಂಜ್ವಲನ ಕ್ರೋಧ ಮಾನ ಮಾಯಾ ಲೋಭ, ಇವುಗಳು ಗುಣಸ್ಥಾನ 1ರಿಂದ ಗುಣಸ್ಥಾನ 10ರ ತನಕ ಇರುವಂತಹ ಕಷಾಯಗಳು. ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ಗುಣಸ್ಥಾನ 1ರಲ್ಲಿ ಎಲ್ಲಾನು ತೀವ್ರ, ಮುಂದಿನ ಗುಣಸ್ಥಾನಗಳಲ್ಲಿ ಯಾವ್ಯಾವ ಕಷಾಯಗಳನ್ನು ಹೇಳಿದಾರಲ್ಲ ಅವುಗಳು ಅಷ್ಟಷ್ಟು ತೀವ್ರತೆ ಕಡಿಮೆ ಆಗ್ತಾ ಮುಂದಿನ ಗುಣಸ್ಥಾನಗಳಲ್ಲಿ ಅವುಗಳನ್ನ ತಿಳ್ಕೋಬೇಕು. ಇನ್ನು ನೌಕಷಾಯಗಳ ವಿಷಯಕ್ಕೆ ಬಂದ್ರೆ, ನೌಕಷಾಯಗಳು 9 ಇದಾವೆ. ಯಾವ್ಯಾವ ಒಂದ್ಸಲ ಹೇಳ್ರಿ.
ಒಂಬತ್ತು ನೌಕಷಾಯಗಳನ್ನ ಹೇಳಿದ್ದಾರೆ. 9 ನೌಕಷಾಯಗಳು. ನೌಕಷಾಯ ಅಂದ್ರೆ ಕಿಂಚಿತ್ ಕಷಾಯ ಅಂತ. ಇವು ಕೂಡ ಆತ್ಮನನ್ನ ಕಟ್ಟಿ ಹಾಕ್ತವೆ ಸಂಸಾರದಲ್ಲಿ. ಆದ್ರೆ ಈ ಮುಖ್ಯ ಕಷಾಯಗಳ ಜೊತೆಗೆ ಇವು ಹೆಲ್ಪರ್ ಆಗಿ ಕೆಲಸ ಮಾಡ್ತವೆ. ಅದಕ್ಕಾಗಿ ಇವುಗಳನ್ನ ನೋ ಕಷಾಯ ಅಥವಾ ಅಕಷಾಯ ಅಥವಾ ಕಿಂಚಿತ್ ಕಷಾಯ ಅಂತ ಕರೆದಿದ್ದಾರೆ. ಇವು ಎಲ್ಲಿ ತನಕ ನಮ್ಮ ಜೊತೆ ಇರ್ತವೆ ಅಂದ್ರೆ 9ನೇ ಗುಣಸ್ಥಾನ ತನಕ ಇರ್ಲಿಕ್ಕೆ ಸಾಧ್ಯತೆ ಇರ್ತವೆ. ಈ 9ರಲ್ಲಿ ಕೂಡ ಮತ್ತೆ 2 ಭೇದಗಳನ್ನು ಮಾಡ್ತಾರೆ. ಹಾಸ್ಯ ಮೊದಲಾದ 6 ಒಂದ್ ಕಡೆ ಮಾಡ್ತಾರೆ, ವೇದಗಳನ್ನ ಒಂದ್ ಕಡೆ ಮಾಡ್ತಾರೆ. ಹಾಸ್ಯ ರತಿ, ಅರತಿ, ಶೋಕ, ಭಯ, ಜಿಗುಪ್ಸ. ಹಾಸ್ಯ ಅಂದ್ರೆ ನಗೋದು, ಅಣಕ ಮಾಡಿ ನಗೋದು. ರತಿ ಅಂದ್ರೆ ಒಂದು ವಸ್ತುವಿನಲ್ಲಿ ರಾಗ ಪರಿಣತಿ. ಅರತಿ ಅಂದ್ರೆ ಒಂದು ವಸ್ತುವಿನಲ್ಲಿ ದ್ವೇಷ ಪರಿಣತಿ. ಆಮೇಲೆ ಶೋಕ, ಒಂದು ವಿಷಯದ ಮೇಲೆ ಪುನಃ ಪುನಃ ದುಃಖಿಯಾಗುವುದು. ಭಯ, ಹೆದರಿಕೆಯಿಂದಿರೋದು. ಜುಗುಪ್ಸ, ಹೇಸಿಕೆ ಪಡುವುದು. ಇವೆಲ್ಲ ಕಷಾಯಗಳು ಅಂತ ಹೇಳಿದ್ದಾರೆ. ಈ 6 ಕಷಾಯಗಳು ನಮಗೆ ಎಲ್ಲಿ ತನಕ ಇದೆ ಅಂತಂದ್ರೆ ಗುಣಸ್ಥಾನ 1ರಿಂದ 8ನೇ ಗುಣಸ್ಥಾನದ ತನಕ ಇವೆಲ್ಲ ಇದಾವೆ 6 ಕಷಾಯಗಳು. ಗುಣಸ್ಥಾನ 1ರಲ್ಲಿ ತೀವ್ರವಾಗಿರ್ತವೆ, 8ರಲ್ಲಿ ಅತ್ಯಂತ ಮಂದ ಇರ್ತವೆ, 8ರ ಮುಂದೆ ಬರಂಗಿಲ್ಲ, 8ರಲ್ಲಿ ನಷ್ಟ ಆಗಿಬಿಡ್ತದೆ. ಆಮೇಲೆ ವೇದಗಳು, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಈ 3 ವೇದಗಳು ಗುಣಸ್ಥಾನ 1ರಿಂದ 9ರ ತನಕ ನಮ್ಮ ಜೊತೆಗೆ ಬರುತ್ತವೆ. ಆಮೇಲೆ ಬರುವುದಿಲ್ಲ, ವೇದರಹಿತ ಆಗ್ತದೆ ಜೀವ. ತಿಳಿದು ಹೀಗೆ 8 ಕರ್ಮಗಳ ಸ್ವಭಾವವನ್ನ ತಿಳ್ಕೋಬೇಕು. 8 ಕರ್ಮಗಳ ಪರಿಚಯ ಇರಬೇಕು. ಯಾಕೆ ಇರಬೇಕು ಅಂತಂದ್ರೆ ನಮಗೆ ಭಾವಗಳನ್ನ ತಿಳ್ಕೊಳ್ಳೋದಿದೆ. ಯಾಕೆ ಭಾವಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ಕರ್ಮಗಳನ್ನ ತಿಳ್ಕೊಳ್ಳೋದು ಏನು ಅವಶ್ಯಕತೆ ಇದೆ? ಕರ್ಮಗಳನ್ನ ತಿಳ್ಕೊಳ್ಳೋದು ಯಾಕೆ ಅವಶ್ಯಕತೆ ಇದೆ ಅಂದ್ರೆ ಭಾವಗಳಲ್ಲಿ ಔಪಶಮ ಭಾವ ಇದೆ. ಕರ್ಮಗಳಲ್ಲಿ ಉಪಶಮ ಹೇಗಾಗ್ತದೆ ಅಂತ ಗೊತ್ತಾಗ್ಬೇಕು. ಅದಕ್ಕಾಗಿ ಕರ್ಮಗಳಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕು. ನಮಗೆ ಕ್ಷಾಯೋಪಶಮಿಕ, ಕ್ಷಾಯಿಕ, ಉದಯಿಕ ಎಲ್ಲಾ ಭಾವಗಳನ್ನ ತಿಳ್ಕೊಳ್ಳೋದಿದೆ. ಅದಕ್ಕಾಗಿ ಕರ್ಮದಲ್ಲಿನೇ ಕ್ಷಯ, ಉಪಶಮ, ಉದಯ ಎಲ್ಲ ಆಗೋದ್ರಿಂದ ಈ ಕರ್ಮಗಳನ್ನ ತಿಳಿಲಾರದೆ ಭಾವಗಳನ್ನ ತಿಳಿತೇನೆ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಈ ಕರ್ಮಗಳನ್ನ ಸ್ವಲ್ಪ ಮಟ್ಟಿಗೆ, ಇಷ್ಟರ ಮಟ್ಟಿಗೆ ನಮಗೆ ತಿಳಿದಿರ್ಬೇಕು. ಹೇಗೆ ತಿಳಿಬೇಕು? ಕರ್ಮದಲ್ಲಿ ಮೊದಲಿಗೆ 8 ಭೇದ, 8ನ್ನ 2 ಭೇದ ಮಾಡಿದ್ದಾರೆ. ಒಂದು ಘಾತಿ ಕರ್ಮ, ಇನ್ನೊಂದು ಅಘಾತಿ ಕರ್ಮ. ಘಾತಿ ಕರ್ಮದಲ್ಲಿ 4 ಭೇದ: ಜ್ಞಾನಾವರಣ, ದಕ್ಷಿಣಾವರಣ, ಮೋಹನೀಯ, ಅಂತರಾಯ. ಅಘಾತಿ ಕರ್ಮದಲ್ಲಿ 4 ಭೇದ: ವೇದನೀಯ, ಆಯು, ನಾಮ, ಗೋತ್ರ. ಇವು 2ರ ಅಂದ್ರೆ ಘಾತಿ ಅಘಾತಿಯ ಎಲ್ಲಾ ಉತ್ತರ ಭೇದಗಳನ್ನ ಸೇರಿಸಿದ್ರೆ 148 ಭೇದಗಳು. ಇನ್ನು ಘಾತಿ ಕರ್ಮಗಳಲ್ಲಿ ಮೋಹನೀಯ ಕರ್ಮ 10ನೇ ಗುಣಸ್ಥಾನ ತನಕ ಬರ್ತದೆ. ಉಳಿದ ಘಾತಿ ಕರ್ಮಗಳು 12ನೇ ಗುಣಸ್ಥಾನ ತನಕ ಬರ್ತವೆ. ಅಘಾತಿ ಕರ್ಮಗಳೆಲ್ಲ 14ನೇ ಗುಣಸ್ಥಾನ ತನಕ ಇರ್ತವೆ. ಹೀಗೆ ಒಂದಷ್ಟು ಸಾರ ರೂಪದಿಂದ ತಿಳ್ಕೊಂಡ್ರು ಸಾಕು. ತಿಳಿತಾ ಇದೆ? ದರ್ಶನ ಮೋಹನೀಯದಲ್ಲಿ 2ನ್ನು ಬಿಟ್ಟು ಅಂತ ಹಾಕಿದಾರಲ್ಲ, ಅದು ಸಮ್ಯಕ್ವನ್ನ ಬಿಟ್ಟು ಮಿಥ್ಯಾತ್ವದ ಕಡೆಗೆ ಬರ್ತಾ ಇರೋದ್ರಿಂದ, ಮಿಥ್ಯಾತ್ವವನ್ನು ತಲುಪಿಲ್ಲದೆ ಇರೋದ್ರಿಂದ ಹಾಕೊಟ್ಟಿದ್ದಾರೆ. ಹೇಗೆ ನೋಡ್ರಿ, ದರ್ಶನ ಮೋಹನೀಯದೊಳಗೆ 3 ಪ್ರಕೃತಿ ಇದಾವ: ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಮೊದಲನೇ ಗುಣಸ್ಥಾನದೊಳಗೆ 3ರ ಪೈಕಿ ಯಾವ್ದಿದೆ? ಮಿಥ್ಯಾತ್ವ. ಆಮೇಲೆ 4ನೇ ಗುಣಸ್ಥಾನದೊಳಗೆ ಯಾವ್ದಿರ್ತದೆ? ದರ್ಶನ ಪ್ರಕೃತಿ ಇರುತ್ತೆ. ಗುಣಸ್ಥಾನದೊಳಗೆ ಯಾವ್ದಿರ್ತದೆ? ಮಿಥ್ಯಾತ್ವ ಇರುತ್ತೆ. 2ನೇ ಗುಣಸ್ಥಾನದೊಳಗೆ ಯಾವ್ದಿರುತ್ತೆ? ಅಲ್ಲಿ ಅನಂತ ಇರೋದಿಲ್ಲ. ದರ್ಶನ ಮೋಹದೊಳಗೆ ಅನಂತ ಚಾರಿತ್ರ ಮೋಹನೀಯತೆ. ದರ್ಶನ ಮೋಹನೀಯದೊಳಗಿಂದ ಯಾವುದು ಕರ್ಮಲ್ಲಿಲ್ಲ. ಅದಕ್ಕಾಗಿ ಗುಣಸ್ಥಾನ 2ನೇದೊಂದು ಬಿಟ್ಟು ದರ್ಶನ ಮೋಹದ 2ನೇ ಗುಣಸ್ಥಾನದೊಳಗೆ ಯಾವುದೂ ಇಲ್ಲ. ಸರಿ.
ಈ ನೋ ಕಷಾಯದಲ್ಲಿ ಹಾಸ್ಯಾದಿ ಮತ್ತೆ ವೇದಾಂತ ಇದು 6 13 ಅದು ಯಾವ ಕಾರಣದಿಂದ ಆ ರೀತಿ 2 ಭೇದ ಮಾಡಿದ್ದಾರೆ? ಅವು ಈ ಹಾಸ್ಯ ರತಿ ಅರತಿ ಇದಾವಲ್ಲ, ಇವು 8ನೇ ಗುಣಸ್ಥಾನದೊಳಗೆ ನಾಶ ಆಗ್ಬಿಡ್ತಾವ. ಆದ್ರೆ ವೇದಗಳು 9ನೇ ಗುಣಸ್ಥಾನ ತನಕ ಇರ್ತಾವ. ಅದ್ರ ಸಲುವಾಗಿ 2 ಭೇದ ಮಾಡಿದ್ದಾರೆ. ಸರಿ ಸರಿ ಗೊತ್ತಾಯ್ತು. ಭಯ್ಯಾಜಿ, ದರ್ಶನ ಮೋಹನೀಯದ್ ಯಾವ್ದು ಇಲ್ಲ ಅಂದ್ರೆ ಚಾರಿತ್ರ ಮೋಹನೀಯದ 2ನೇ ಗುಣಸ್ಥಾನದಲ್ಲಿ ಇರುತ್ತೆ ಭಯ್ಯಾಜಿ. ಅದಾದ್ರೂ ಇದೆ ಅಲ್ಲ ಅನಂತಾನುಬಂಧಿ. ಅನಂತಾನುಬಂಧಿ ಮಾತ್ರ ಇರೋದ್ರಿಂದನೇ ಅದಕ್ಕೆ ಸಾಧನ ಅಂದ್ರೆ ಅಸಾಧನ ಆಗಿದೆ. ಯಾವುದರಿಂದ ಅಸಾಧನ ಆಗಿದೆ? ಸಮ್ಯಕ್ತ್ವದಿಂದ ಬಿದ್ದಿದೆ. ಅಸಾಧನ ಅಂದ್ರೆ ಬೀಳೋದು, ಬಿಟ್ಟು ಬಿಡೋದು. ಸಮ್ಯಕ್ತ್ವದಿಂದ ಬಿದ್ದಿರುವ ಜೀವಿ ಅನಂತಾನುಬಂಧಿಯ ಉದಯ ಬಂದಿರುವ ಕಾರಣ ಸಮ್ಯಕ್ತ್ವ ಬಿಟ್ಟಿದೆ. ಆದ್ರೆ ಇನ್ನೂ ಮಿಥ್ಯಾತ್ವ ಬಂದಿಲ್ಲ. ಅದಕ್ಕೋಸ್ಕರ ಅದು ದರ್ಶನ ಮೋಹದ ಯಾವ ಭೇದಗಳನ್ನು ಅಲ್ಲಿ ಹೊಂದಿಲ್ಲ. ಆದ್ರೆ ಅನಂತಾನುಬಂಧಿಯ ಉದಯವನ್ನ ಹೊಂದಿದೆ ಮಾತ್ರ. ಮುಂದಿನ ಕೋಷ್ಟಕ ಔಪಶಮಿಕ ಭಾವ ಉತ್ಪತ್ತಿ. ಇನ್ನೇನೇನ್ ಮಾಡ್ತಾರೆ ಅಂತಂದ್ರೆ, ಕರ್ಮಗಳ ಬಗ್ಗೆ ತಿಳಿಸ್ಕೊಟ್ಟ ಮೇಲೆ ಒಂದು ಭಾವವನ್ನ ತಗೊಂಡು ತಿಳಿಸ್ಕೊಡ್ತಾರೆ. 5 ಭಾವಗಳಲ್ಲಿ ಮೊದಲನೇ ಭಾವ ಯಾವುದು? ಔಪಶಮಿಕ ಭಾವ. ಔಪಶಮಿಕ ಭಾವ. ಔಪಶಮಿಕ ಭಾವದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಔಪಶಮಿಕ ಭಾವ ಹೇಗೆ ತಯಾರಾಗತ್ತೆ, ಹೇಗೆ ಉತ್ಪನ್ನ ಆಗತ್ತೆ ನಮ್ಮಲ್ಲಿ ಅಂದ್ರೆ, ಉಪಶಮ ಭಾವ ಔಪಶಮಿಕ ಭಾವ 2 ಒಂದೇ ಅರ್ಥ ತಗೋಬೇಕು. ಔಪಶಮಿಕ ಬೇರೆ ಅಲ್ಲ, ಉಪಶಮ ಬೇರೆ ಅಲ್ಲ, 2 ಒಂದೇ ಅಂತ ತಿಳ್ಕೋಬೇಕು. ಅದರಲ್ಲಿ 2 ಭಾಗ: ಔಪಶಮಿಕ ಸಮ್ಯಕ್ತ್ವ ಭಾವ, ಔಪಶಮಿಕ ಚಾರಿತ್ರ ಭಾವ. ಔಪಶಮಿಕ ಸಮ್ಯಕ್ತ್ವ ಭಾವ ಅದರಲ್ಲಿ ಮೋಹನೀಯ ಕರ್ಮದ 7, 6 ಅಥವಾ 5 ಪ್ರಕೃತಿಗಳ ಉಪಶಮನದಿಂದ. ಚಾರಿತ್ರ ಭಾವದಲ್ಲಿ ಮೋಹನೀಯ ಕರ್ಮದ 21 ಪ್ರಕೃತಿಗಳ ಉಪಶಮನದಿಂದ. ಇಲ್ಲಿ ನೋಡ್ರಿ, ನೀವು ಒಂದೊಂದು ಭಾವ ಅರ್ಥ ಆಗ್ಬೇಕು ಅಂದ್ರೆ ನಮಗೆ ಕರ್ಮದ್ದೆಲ್ಲ ಸ್ಪಷ್ಟ ಚಿತ್ರಣ ಮುಂದೆ ಬರಬೇಕು. ಔಪಶಮ ಅಂದ್ರೆ ಉಪಶಮನವಾಗುವುದು ಅಂದ್ರೆ ಕರ್ಮ ಶಾಂತವಾಗುವುದು. ಆದ್ರೆ ನಾಶ ಆಗಿರೋದೆಲ್ಲ. ಕರ್ಮ ಕೆಲಸ ಮಾಡದಂತೆ ಮಾಡುವುದು, ಅದಕ್ಕೆ ಉಪಶಮನ ಅಂತ ಕರೀತಾರೆ. ಉದಯದಿಂದ ತೆಗೆದು ಹಾಕುವುದು, ದಬಾಯಿಸುವುದು ಅಂತ ಅರ್ಥ. ಆ ದಬಾಯಿಸುವಂತಹ ಭಾವದಲ್ಲಿ ದಬಾಯಿಸುವ ಭಾವಗಳು ಅಥವಾ ಔಪಶಮಿಕ ಭಾವಗಳು 2 ಪ್ರಕಾರದ್ದಿವೆ. ಒಂದು ಸಮ್ಯಕ್ತ್ವ ಭಾವ, ಇನ್ನೊಂದು ಚಾರಿತ್ರ ಭಾವ. ಅಂದ್ರೆ ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ ಭಾವ. ಇನ್ನು ಔಪಶಮಿಕ ಸಮ್ಯಕ್ತ್ವದಲ್ಲಿ ಏನಪ್ಪ ಆಗಿರ್ತದೆ? ಔಪಶಮಿಕ ಸಮ್ಯಕ್ತ್ವ ಭಾವ ಅಂದ್ರೆ ಏನು ಅಂತಂದ್ರೆ, ಏನನ್ನ ದಬಾಯಿಸಿರ್ತಾರೆ ಅಂತ ಹೇಳ್ತಾರೆ ನೋಡಿ. ಸಮ್ಯಕ್ತ್ವವನ್ನು ತಡೆಯುವಂತಹ ಕರ್ಮ ಯಾವುದು? ಮೋಹನೀಯ ಕರ್ಮ. ಮೋಹನೀಯ ಕರ್ಮ, ದರ್ಶನ ಮೋಹಿನಿಯ ಕರ್ಮ. ದರ್ಶನ ಮೋಹನೀಯ ಕರ್ಮ ಸರಿ ಇದೆ. ಇದನ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ಮೊದಲು ನಮ್ಗೆ ಇವು ಗೊತ್ತಾಗ್ಬೇಕು, ಯಾವ ಕರ್ಮ ಏನ್ ತೆಗಿತಾ ಇದೆ, ಯಾವ ಕರ್ಮ ಏನ್ ಮುಚ್ಚಿ ಹಾಕಿದೆ. ಅದು ಗೊತ್ತಾದ್ರೇನೆ ಇವೆಲ್ಲ ತಿಳಿತಾವ, ಇಲ್ಲ ಅಂದ್ರೆ ತಿಳಿಯಂಗಿಲ್ಲ. ಸಮ್ಯಕ್ತ್ವ ಘಾತಕ ಕರ್ಮ ಯಾವುದು? ಇನ್ನೊಂದ್ಸರಿ ಹೇಳ್ರಿ. ದರ್ಶನ ಮೋಹನೀಯ. ದರ್ಶನ ಮೋಹಿನಿಯ ಕರ್ಮ. ದರ್ಶನ ಮೋಹನೀಯ ಅನ್ರಿ, ಸಾಮಾನ್ಯವಾಗಿ ಮೋಹನೀಯ ಅನ್ರಿ, 2 ನಡೀತದೆ. ಆದ್ರೆ ಸಮ್ಯಕ್ತ್ವ ಬಂದಾಗ ದರ್ಶನ ಮೋಹ ಇದಿಲ್ಲ, ದರ್ಶನ ಮೋಹ ಅಂತ ತಗೋರಿ. ಆದ್ರೆ ಇಲ್ಲಿ ದರ್ಶನ ಮೋಹ ಅಂತ ಅಷ್ಟ ಅಂದ್ರಿ ಅಂತಂದ್ರೆ ಅನಂತಾನುಬಂಧಿ ಲೆಕ್ಕ ಬರಂಗಿಲ್ಲ. ಸಮ್ಯಕ್ ದರ್ಶನ ಆಗ್ಬೇಕು ಅಂತಂದ್ರೆ ಅನಂತಾನುಬಂಧಿನೂ ದಬಾಯಿಸ್ಬೇಕು, ದರ್ಶನ ಮೋಹವನ್ನು ದಬಾಯಿಸ್ಬೇಕು. ಕರ್ಮ 7 ಪ್ರಕೃತಿ ಇದಾವೆ. 7 ಪ್ರಕೃತಿನಲ್ಲಿ 1, 3 ಏನಿದಾವೆ ದರ್ಶನ ಮೋಹದ್ದಿದಾವೆ.
4 ಇದಾವು ಚಾರಿತ್ರ ಮೋಹನೀಯ ಕರ್ಮ. ಹಂಗಾಗಿ ಔಪಶಮಿಕ ಸಮ್ಯಕ್ತ್ವ ಭಾವ ನಮಗೆ ಬರಬೇಕಾಗಿತ್ತು ಅಂತಂದ್ರ ನಾವು ಮೋಹನೀಯ ಕರ್ಮವನ್ನ ದಬಾಯಿಸ್ಬೇಕು. ಆ ಮೋಹನೀಯ ಕರ್ಮವನ್ನ ದಬಾಯಿಸಬೇಕಂದ್ರೆ ಅನಾದಿ ಮಿಥ್ಯಾ ದೃಷ್ಟಿ ಇದ್ದಾರೆ ಅಂತ ತಿಳ್ಕೊರಿ. ಅನಾದಿ ಮಿಥ್ಯಾ ದೃಷ್ಟಿಗಳಲ್ಲಿ ದರ್ಶನ ಮೋಹ ಒಂದೇ ಪಿಂಡದಲ್ಲಿರ್ತದೆ, ಅಂದ್ರೆ ಮಿಥ್ಯಾತ್ವ ರೂಪದಲ್ಲಿನೇ ಇರ್ತದೆ, ಅದು ಭೇದ ಆಗಿರಂಗಿಲ್ಲ. ಮಿಥ್ಯಾತ್ವ ಒಂದು ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯ, ಅನಂತಾನುಬಂಧಿ ಲೋಭ. ಈ 4 ಮತ್ತು ಅದೊಂದು ಮಿಥ್ಯಾತ್ವ ಅಂದ್ರೆ ದರ್ಶನ ಮೋಹ. ಈ 5 ಪ್ರಕೃತಿಗಳಿರ್ತಾವ. 5 ಪ್ರಕೃತಿಗಳನ್ನ ದಬಾಯಿಸಿದಾಗ ನಮ್ಮಲ್ಲಿ ಔಪಶಮಿಕ ಸಮ್ಯಕ್ತ್ವ ಭಾವ ನಿರ್ಮಾಣ ಆಗುತ್ತೆ, ಇದೆ ಅಂತ ಅರ್ಥ. ಇನ್ನು ಕ್ರಮೇಣ ಹಂಗಾದ ಪ್ರಯತ್ನ ನಿರಂತರ ಹೆಚ್ಚಾಯ್ತು. ಮುಂದೊಂದಿನ 6 ಪ್ರಕೃತಿಗಳಾಯ್ತು ಅಥವಾ 7 ಪ್ರಕೃತಿಗಳಿದ್ದಾಗ 6 ಪ್ರಕೃತಿಗಳನ್ನ ದಬಾಯಿಸೋದು ಕೂಡ ಇದೆ. ಅಂದ್ರೆ ಒಡೆದು ದರ್ಶನ ಮೋಹ 6 ಆಗಿತ್ತು, ಒಡೆದ 2 ಭೇದ ಆಗಿತ್ತು ಅಂದ್ರೆ ಅವಾಗ 6 ಪ್ರಕೃತಿ ಆಗ್ತಾವ. ದರ್ಶನ ಮೋಹ 3 ಪ್ರಕೃತಿಗಳಲ್ಲಿ ಒಡೆದಿತ್ತು ಅಂದ್ರೆ 7 ಪ್ರಕೃತಿಗಳಾಗ್ತಾವ. ಹೆಚ್ಚು ಅಂದ್ರೆ 7, ಅದಕ್ಕಿಂತ ಹೆಚ್ಚಿಗೆ ಇರಂಗಿಲ್ಲ. ದರ್ಶನ ಮೋಹದ 3 ಹೆಚ್ಚು ಭೇದ, ಅವು 2 ಆಗಿರ್ಬಹುದು, ಅದು ಒಂದೇನೋ ಅಖಂಡವಾಗಿನೂ ಇರಬಹುದು, 5 ಇರಬಹುದು, 6 ಇರಬಹುದು, 7 ಇರಬಹುದು. ಇವುಗಳನ್ನ ದಬಾಯಿಸೋದು, ಏನನ್ನ ದಬಾಯಿಸೋದು? ಜೀವಿಯ ಭಾವವನ್ನು, ಏನು ಕರ್ಮವನ್ನು? ಜೀವಿಯ ಭಾವದಲ್ಲಿ ಚೇಂಜ್ ಆದ್ರೆ ಕರ್ಮ ಆಟೋಮೆಟಿಕ್ ಆಗಿ ಇದಾದೆ. ಆದ್ರೆ ಉದಯ ಕಳ್ಕೊಂಡಿರುವಂತದ್ದು ಏನದು? ಭಾವ ಕಳ್ಕೊಂಡಿದೆಯೋ ಏನು ಕರ್ಮ ಉದಯವನ್ನ ಕಳ್ಕೊಂಡಿದೆ? ಕರ್ಮದ ಕರ್ಮದ ಉದಯ ಕಳ್ಕೊಂಡಿರುತ್ತೆ, ಭಾವ ಯಾವತ್ತೂ ನಾಶ ಆಗಲ್ಲ. ಉಪಶಮ ನಾವು ಕರ್ಮವನ್ನ ಮಾಡ್ತಾ ಇದ್ದೇವೋ ಏನು ಭಾವವನ್ನ ಮಾಡ್ತಾ ಇದ್ದೇವೋ? ಕರ್ಮವನ್ನ. ಇಲ್ಲಿ ಒಂದು ಲಾಜಿಕ್ ಹೆಂಗಿದೆ ಅಂತಂದ್ರ, ಈಗ ನಾನು ಉಪಶಮ ಸಮ್ಯಕ್ ದೃಷ್ಟಿ ಆಗ್ಬೇಕು ಅಂತ ಪ್ರಯತ್ನ ಮಾಡಿ ದಬಾಯಿಸ್ತಾ ಇದ್ದೀರೋ, ಏನ ನಾ ಸಮ್ಯಕ್ ದೃಷ್ಟಿ ಆಗ್ಬೇಕು ಅಂತ ಹೇಳಿ ದಬಾಯಿಸ್ತಾ ಇದ್ದೀರೋ? ಸಮ್ಯಕ್ ದೃಷ್ಟಿ ಆಗ್ಬೇಕು ಅಂತ. ಆದ್ರೆ ನಮಗ ಐಡಿಯಾ ಇಲ್ಲ, ನಾವು ಉಪಶಮ ಸಮ್ಯಕ್ತ್ವ ಮಾಡ್ಕೊಳ್ಳೋದಿದೆ ಅಂತ ಪ್ರಯತ್ನ ಮಾಡಕತ್ತಿಲ್ಲ. ಹೌದು, ನಮಗ ಗುರಿ ಏನಿದೆ? ಶತ್ರುವನ್ನ ಇಲ್ಲದಂತೆ ಮಾಡೋದಿದೆ. ನಮಗ್ ಸಮ್ಯಕ್ತ್ವ ಘಾತಕ ಶತ್ರು ಯಾರಿದ್ದಾರೆ ಅಲ್ಲಿ? ಮೋಹನೀಯ ಕರ್ಮ ಇದೆ. ಮೋಹನೀಯ ಕರ್ಮವನ್ನ ಹೊಡೆಯೋದ್ ಕೆಲಸ ನಮ್ದಿದೆ. ಕಟ್ಟಿ ಹಾಕ್ರಿ, ಬೇಕಾದ್ರೆ ಹೊಡೆದ್ ಹಾಕ್ರಿ. ಎಲ್ಲಿ ಆವಾಗ ನಮಗ ಆಯುಧ ಎಂತ ಸಿಗ್ತದೆ, ಎಷ್ಟು ನಾವು ಪ್ರಯತ್ನ ಮಾಡ್ತೇವೆ ಅಷ್ಟೇ ಅಲ್ಲಿ ಪ್ರಭಾವ ಬೀರೋದು. ಅಂದ್ರೆ ನಮ್ಮಲ್ಲಿ ವಿಚಾರ ಇಲ್ಲ ನಾವು ಇಷ್ಟು ಲೆವೆಲ್ದೊಳಗೆ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಾವು ಸಹಜವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಅದನ್ನ ಕುಸ್ತಿ ಪೈಲ್ವಾನ್ಕಿ ಮಾಡ್ತಾ ಇದ್ದೇವೆ, ಪೈಲ್ವಾನ್ ಅಂತ ತಿಳ್ಕೊಂಡು ನಾವು ಹೊಡೆದು ಹಾಕ್ತಾ ಇದ್ದೇವೆ. ನಾವು ಎಷ್ಟೆಷ್ಟು ಅವನನ್ನು ಪಳಗಿಸ್ತಾ ಇದ್ದೇವೆ ಅಷ್ಟಷ್ಟೇ ಅವನಲ್ಲಿ ಪಳಗಿಕೆ ಆಗಿದೆ. ಅವ ಎಷ್ಟು ಸೋತಿದ್ದಾನೆ ನಮ್ಮ ಕಡೆಯಿಂದ, ಅವನ ಸೋತಿರುವ ಹೆಸರೇ ನನ್ನ ಶಕ್ತಿಯ ಹೆಸರಾಗಿಬಿಟ್ಟಿದೆ. ನಮಗೆ ಯಾರಿಗೂ ಹಿಂಗಿರಂಗಿಲ್ಲ. ನಮಗೆ ಕರ್ಮಗಳು ಇರಬೇಕು, ಸುಮ್ ಸೈಲೆಂಟ್ ಕೊಂಡಿರ್ಬೇಕು ಅಂತ ಹಿಂಗೆ ಯಾರಿಗಾರಿ ಅಪೇಕ್ಷೆ ಇದೇನು? ಕರ್ಮಗಳು ಬೇಡ ಅಂತಾನೆ ಇದೆ ಅಲ್ಲ. ಹೌದು. ಆದ್ರೂ ಜೀವ ಪ್ರಯತ್ನ ಆಗ್ತದೆ ಅಂದ್ರೆ ಅದ್ ಪ್ರಯತ್ನ ಉಪಶಮದಷ್ಟೇ ಸಾಮರ್ಥ್ಯ ತೋರಿಸಿದೆ, ಅಲ್ಲಿ ಹೊಡೆದು ಹಾಕುವಷ್ಟು ಸಾಮರ್ಥ್ಯ ತೋರಿಸಿಲ್ಲ. ತಿಳಿತಾ? ನಾವು ಉಪಶಮ ಭಾವ ಮಾಡ್ಬೇಕು ಅಂತ ನಾವೇನ್ ಭಾವಿಸಿಲ್ಲ. ನಾವು ಕರ್ಮವನ್ನ ನಾಶ ಮಾಡ್ಬೇಕು. ಕರ್ಮ ಬೇಡ ನನಗ, ಈ ಮೋಹನೀಯ ಕರ್ಮ ಬೇಡ ಅಂತ ಪ್ರಯತ್ನ ನಡೆದಿದೆ ನಮ್ದು. ಪ್ರಯತ್ನ ಎಷ್ಟರ ಮಟ್ಟಿಗೆ ನಡೆದಿದೆ ಅಂದ್ರೆ ಕರ್ಮಗಳನ್ನ ದಬಾಯಿಸುವಷ್ಟು ನಡೆದಿದೆ, ನಾಶ ಮಾಡುವಷ್ಟು ನಡೆದಿಲ್ಲ. ಇಂಥ ಅವಸ್ಥೆ ಆದಾಗ ಆ ಕರ್ಮ ಏನ್ ಮಾಡ್ತದೆ? ನಮ್ಮ ಹೊಡೆತವನ್ನ ತಪ್ಪಿಸ್ಕೊಳ್ಳಿಕ್ಕೆ ಒಂದಿಷ್ಟು ಸೈಲೆಂಟ್ ದೂರ ಸರಿದು ಕುಂತು ಬಿಡ್ತದೆ. ಈಗ ನಾವು ಗಣಗೋರಿ ಯುದ್ಧ ಮಾಡ್ತಾ ಇದ್ದೇವೆ ಅಂದ್ರೆ, ಹಾರಾಡ್ಕೊಂಡು ಜೈದಾಡ್ಕೊಂಡು ಹೊಡೆದಾಡ್ತಾ ಇದ್ದೇವೆ ಅಂದ್ರೆ, ಅವಾಗ ಹೊಡೆತ ತಪ್ಪಿಸ್ಕೊಳ್ಳಿಕ್ಕೆ ಎದುರಾಳಿ ಏನ್ ಮಾಡ್ತಾನೆ? ಸ್ವಲ್ಪ ಸೈಡ್ ಸರಿತಿರ್ತಾನೆ. ಹಾಗೇನೆ ಕರ್ಮ ಕೂಡ ನಮ್ಮ ವಿಶುದ್ಧ ಭಾವಗಳಿಗೆ ಹೆದರಿ ಸ್ವಲ್ಪ ಸೈಲೆಂಟ್ ಆಗಿ ಕೂತು ಬಿಡ್ತದೆ.
ದಬಾಯಿಸಲ್ಪಟ್ಟು ಬಿಡ್ತದೆ. ಆ ದಬಾಯಿಸುವ ಅವಸ್ಥಾನೆ ಏನಿದೆ ಅಲ್ಲ, ಅದು ಉಪಶಮ ಆದಾಗ ನನಗೆ ಆ ಭಾವಕ್ಕೆ ಹೆಸರು ಬಂತು ಉಪಶಮ ಭಾವ. ಕರ್ಮ ಉಪಶಮವಾದಾಗಿನ ನನ್ನ ಭಾವ ಅಂತ ಅರ್ಥ. ತಿಳಿತು? ಕರ್ಮ ಉಪಶಮವಾದಾಗ ನನ್ನಲ್ಲಿ ಯಾವ ಭಾವ ಇದೆ ಅದರ ಹೆಸರು ಉಪಶಮ. ನಾನೇ ಡೈರೆಕ್ಟ್ ಆಗಿ ನಾನು ಉಪಶಮ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟು ಮಾಡಿದ್ದಲ್ಲ ಅದು. ನಾ ಪ್ರಯತ್ನ ಏನ್ ಮಾಡಿದ್ದೇನೆ, ನನಗೆ ಸಮ್ಯಕ್ತ್ವ ಬೇಕು ಅಂತ ಪ್ರಯತ್ನ ಮಾಡಿದ್ದೇನೆ. ತಿಳಿತು? ಭಯ್ಯಾಜಿ ಗುಣಸ್ಥಾನ ಒಳಗ್ರಿ ಉಪಶಾಂತ ಮೋಹ ಬರ್ತಿದೆ, ಅದು ಉಪಶಮ ಉಪಶಾಂತ ಒಂದೇ ಆಗಲ್ಲನ್ರಿ? ಒಂದೇ ಬರ್ತದೆ. ಅದು ಹೆಂಗ್ ಬರ್ತದೆ ಅನ್ನೋದು ಅದ ಅವಸ್ಥೆ ಬಂದಾಗ ನೋಡುಂಟು. ಇದು ಜಸ್ಟ್ ನೆಕ್ಸ್ಟ್ ದುರ್ಯೋಪಶಮದ ಔಪಶಮಿಕ ಚಾರಿತ್ರ ಬರ್ತದಲ್ಲ, ಅವಾಗ ಅದು ಕ್ಲಿಯರ್ ಆಗ್ತದೆ. ಇದು ಔಪಶಮಿಕ ಸಮ್ಯಕ್ತ್ವ ಭಾವ ಹೆಂಗಿದೆ ಅಂದ್ರೆ 5 ಪ್ರಕೃತಿಗಳರೇ ಇರಬಹುದು, 6ರೇ ಇರಬಹುದು, 7 ಆಗಿರಬಹುದು. ಇವುಗಳನ್ನ ದಬಾಯಿಸೋದು. ಕರ್ಮ ಶಾಂತವಾಗಿ ಬಿಡ್ತದೆ. ಅಂದ್ರೆ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಗಲಾಟೆ ಮಾಡ್ತಾ ಇದ್ರೆ ಅವ್ರ ಅಮ್ಮನೋ ಯಾರಾದ್ರೂ ಬೆದರಿಸಿದ್ರು ಅಂದ್ರೆ ಸೈಲೆಂಟ್ ಕೂತ್ಕೋ ಮಗನೇ ಅಂತ ಬೈದ್ರು ಅಂತಂದ್ರೆ ಒಂದು ಮೂಲೆ ಹಿಡ್ಕೊಂಡು ಸುಮ್ಮನೆ ಕೂತ್ ಬಿಡ್ತದೆ. ಅದು ಕೂಡ್ತದೇನೋ ಇಲ್ಲೋ, ಸ್ವಲ್ಪ ಹೊತ್ತು ಕೂತಿರ್ತದೆಲ್ಲ. ಇಲ್ಲಿ ಮೋಹನೀಯದ ಸ್ಥಿತಿನೂ ಹಂಗಾಗಿರ್ತದೆ. ಜೀವ ಏನ್ ಮಾಡ್ತದೆ, ದೇವಶಾಸ್ತ್ರ ಗುರುಗಳನ್ನ ಆಶ್ರಯಿಸಿ ಅಥವಾ ತತ್ವಶಬ್ದಾನಗಳ ಆಶ್ರಯದಿಂದ ವಿಶ್ವಾಸ ಬಲಿಷ್ಠ ಮಾಡ್ಕೋತದೆ ಒಂದು ಅಂತರ್ಮುಹೂರ್ತ. ಆ ವಿಶ್ವಾಸ ಬಲಿಷ್ಠವಾದಾಗ, ಯಥಾರ್ಥತೆಯ ದೃಷ್ಟಿ ಬಂದಾಗ, ಈ ಮೋಹನೀಯ ಕರ್ಮ ಕೂಡ ಅಂತರ್ಮುಹೂರ್ತ ಶಾಂತ ಮೂಲೆ ಹಿಡ್ಕೊಂಡು ಕೂತು ಬಿಡ್ತದೆ. ಆ ಅವಸ್ಥೆಯನ್ನೇ, ಆ ಕರ್ಮದ ಅವಸ್ಥೆಯನ್ನ ಉಪಶಮ ಅಂತ ಕರೆದರು. ಅದು ಉಪಶಮ ಆದಾಗ ನಮ್ಮಲ್ಲಿ ಏನ್ ಭಾವ ಇತ್ತಲ್ಲ, ಆ ಭಾವ ಉಪಶಮ ಭಾವ ಅಥವಾ ಔಪಶಮಿಕ ಭಾವ ಅಂತ ಹೇಳುತ್ತಾರೆ. ತಿಳಿದಂಗಾಯ್ತು? ತಿಳಿತ್ರಿ ಭಯ್ಯಾಜಿ. 5 ಪ್ರಕೃತಿಯ ಕೌನ್ಸಿ ಭಯ್ಯಾಜಿ ಇಲ್ಲಿ ನೋಟ್ ಬರ್ತಾರ್ರಿ. अनादि मिथ्या दृष्टि 5 प्रकृतियों का उपशम करता है एवं शादी मिथ्या दृष्टि 5, 6 और 7 प्रकृतियों का उपशम करता है. 5 ಪ್ರಕೃತಿ ಅನಾದಿ ಮಿಥ್ಯಾ ದೃಷ್ಟಿ ಅಂದ್ರೆ ಇಲ್ಲಿ ತನಕ ಒಂದು ಸಾರಿ ಸಮ್ಯಕ್ತ್ವ ಭಾವ ಅನಂತ ಸಂಸಾರದೊಳಗೆ ಒಂದು ಸಾರಿ ಆಗದೆ ಇರುವಂತಹ ಜೀವ, ಅದು ಅನಾದಿ ಮಿಥ್ಯಾ ದೃಷ್ಟಿ. ಆವಾಗ ಜೀವ ದರ್ಶನ ಮೋಹ ಅಂದ್ರೆ ಮಿಥ್ಯಾದು ಒಂದೇ ಇರ್ತದೆ, ಅಲ್ಲಿ 3 ಒಡೆದಿರಂಗಿಲ್ಲ. ಅದು ಒಂದ್ಸರಿ ಸಮ್ಯಕ್ ದರ್ಶನ ಆಗಿತ್ತು ಅಂದ್ರೆ ಆ ಭಾವದಿಂದ ಏನಾಯ್ತು, ಸಮ್ಯಕ್ತ್ವ ಅಂದ್ರೆ ಅದು ದರ್ಶನ ಮೋಹನೀಯ ಕರ್ಮ ಮಿಥ್ಯಾತ್ವ ಇದ್ದದ್ದು ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು ಅಂತ ತಿಳ್ಕೊರಿ. ನೀವು ಸಮ್ಯಕ್ತ್ವದ ಭಾವ ಮೇಲಿಂದ ಮೇಲೆ ಭಾವಿಸಿದ್ರಿ ಅಂದ್ರೆ ಸುತ್ತಿಗೆ ತಗೊಂಡು ಹ್ಯಾಮರ್ ತಗೊಂಡು ಪಟ ಕಲ್ಲು ಬಂಡೆ ಹೊಡಿಲಾಕತ್ರಿ. ಕಲ್ಲು ಬಂಡೆ ಒಂದು ಏಟ್ ಹಿಂಗ್ ಬಿತ್ತು, ಜೋರ್ 2 ಪಗಳಾಗಿ ಬಿತ್ತು. ಅವಾಗ ಇನ್ನ ಒಂದ್ ಏಟ್ ಜೋರ್ ಹೊಡೆದ್ರಿ 3 ಭಾಗ ಆಯ್ತು. ಆದ್ರೆ ದರ್ಶನ ಮೋಹ ಏನಾಯ್ತು, ಕಲ್ಲು ಬಂಡೆ ಅಂದ್ರೆ ದರ್ಶನ ಮೋಹ ಅಂತ ತಿಳ್ಕೊರಿ. ಸಮ್ಯಕ್ತ್ವ ಭಾವದಿಂದ ದರ್ಶನ ಮೋಹ ಹೊಡೆದ್ರಿ, ಅದು ಮೊದಲು ಒಂದ ಗುಂಡ್ ಕಲ್ಲಿತ್ತು, ಅದಕ್ಕೆ ಮಿಥ್ಯಾತ್ವ ಅಂತ ಹೆಸರಿತ್ತು. 2 ಭಾಗ ಆದಾಗ ಅದ್ರದ್ದು ಒಂದ್ ಪಗಳಿಗೆ ಏನಂತ ಹೆಸರಿಟ್ರಿ, ಸಮ್ಯಕ್ ಮಿಥ್ಯಾತ್ವ ಅಂತ ಹೆಸರಿಟ್ರಿ. ಮತ್ತೊಂದು ಪಗಳಿ ಬತ್ತು, ಅದು ಅಷ್ಟು ದೊಡ್ಡ ಬಿದ್ದಿದ್ದಿಲ್ಲ, ಸಣ್ಣದಿತ್ತು, ಅದಕ್ಕೆ ಸಮ್ಯಕ್ ಪ್ರಕೃತಿ ಅಂತ ಹೆಸರಿಟ್ರು. ಈ 3 ಮತ್ ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭ, ಇವು 4. 3, 4 ಎಷ್ಟಾಯ್ತು? ಈ 4 ಅಂತೂ ಇರ್ತಾವ. ಅದ್ರ ಜೊತೆ ಇದು ಮಿಥ್ಯಾತ್ವ ಒಂದ ಇತ್ತು ಅಂದ್ರೆ 1 + 4 5 ಭೇದ ಆಯ್ತು. ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ 2 ಇದ್ದು ಅಂತಂದ್ರ 6 ಭೇದ ಅದು. ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ 3 ಭೇದ ಇದ್ದು ಅಂದ್ರೆ 7 ಭೇದ ಅದು. ತಿಳಿತ್ರಿ? ಔಪಶಮಿಕ ಚಾರಿತ್ರ ಭಾವ ಮೋಹನೀಯ ಕರ್ಮದ 21 ಪ್ರಕೃತಿಗಳ ಉಪಶಮನದಿಂದ. ನೋಡ್ರಿ, ಮೋಹನೀಯ ಕರ್ಮದೊಳಗೆ ಎಷ್ಟು ಭೇದ ಅದಾವು ಟೋಟಲ್ದಾಗ? 28.
ಈ ಔಪಶಮಿಕ ಸಮ್ಯಕ್ತದಿಂದ ಎಷ್ಟು ದಬಾಯಿಸಿದ್ರಿ? 7. 7 ಕರ್ಮಗಳನ್ನ ದಬಾಯಿಸಿಡ್ದಿದ್ದೀರಿ. ಇನ್ನು 28ರಲ್ಲಿ 7 ಹೋದ್ರೆ ಎಷ್ಟು ಉಳಿತು? 21. ಇದು ಚಾರಿತ್ರದಿಂದ ಆಗುವಂತ ದಬಾಯಿಸುವ ಕೆಲಸ ನಡೀತದೆ. 21ರೊಳಗೆ ಯಾವ್ಯಾವ ಉಳ್ದಾವು ಅಂತಂದ್ರ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂವಲನ. ಅವು 4 12. ಲೋಕಶಾಸ್ತ್ರ 12 + 9 ಎಷ್ಟು? 21. ಈ 21 ಏನಿವು ಮೋಹನೀಯ ಕರ್ಮದ ಪ್ರಕೃತಿಗಳು. ಈ ಎಲ್ಲವುಗಳನ್ನು ಉದಯದಲ್ಲಿ ಇಲ್ಲದಂತೆ ಮಾಡುವುದು. ತಿಳಿದು ಉದಯದಲ್ಲಿ ಎಲ್ಲವನ್ನು ತೆಗೆದು ಹಾಕುವುದಕ್ಕೆ ಹೆಸರು ಏನು ಅಂತಂದ್ರೆ ಕರ್ಮ ಇದೆ. ಮೋಹನೀಯ ಕರ್ಮವನ್ನ ದಬಾಯಿಸಿ ಹಿಡಿದಿದ್ದೀರಿ. ದಬಾಯಿಸಿ ಹಿಡಿಯುವುದರ ಹೆಸರು ಔಪಶಮಿಕ ಅಥವಾ ಉಪಶಮ. ಆ ದಬಾಯಿಸುವ ಆಚರಣೆಯಲ್ಲಿ ತೊಡಗಿದೆವಲ್ಲ, ಆ ಆಚರಣೆಗೆ ಚಾರಿತ್ರ ಅಂತ ಕರೀತಾರೆ. ಆ 21 ಕರ್ಮ ಪ್ರಕೃತಿಗಳ ದಬಾಯಿಸಲ್ಪಟ್ಟಾಗ ಜೀವದಲ್ಲಿ ಯಾವ ಭಾವ ಇದೆಯೋ ಅಥವಾ ಯಾವ ಭಾವದಿಂದ ಅವು ದಬಾಯಿಸಲ್ಪಟ್ಟಿವೆಯೋ ಆ ಭಾವಕ್ಕೆ ಔಪಶಮಿಕ ಚಾರಿತ್ರ ಭಾವ ಅಂತ ಕರೆಯುತ್ತಾರೆ. ತಿಳಿತು? ಇದಕ್ಕೆ ಇನ್ನೊಂದು ಹೆಸರು ಬೇಕಾದ್ರೆ ನೀವು ಕರಿಬಹುದು, ದ್ವಿತೀಯೋಪಶಮ ಸಮ್ಯಕ್ತ್ವ ಅಂತ ಕರಿಬಹುದು. ಔಪಶಮಿಕ ಚಾರಿತ್ರ ಕ್ರಿಯೆ. ಹಾ, ಇದು ಯಾಕಂತಂದ್ರೆ 21 ಕರ್ಮಗಳನ್ನು ದಬಾಯಿಸಬೇಕು ಅಂದ್ರೆ ಮುನಿ ಮಹಾರಾಜರೇ ಇರ್ಬೇಕು. ಶ್ರೇಣಿ ಆರೋಹಣದಲ್ಲೇ ಈ ಕೆಲಸ ಆಗೋದು. ಯಾರ ಮುನಿ ಮಹಾರಾಜರು ಶ್ರೇಣಿ ಆರೋಹಣ ಉಪಶಮ ಶ್ರೇಣಿ ಏರ್ತಾ ಇದ್ದಾರಲ್ಲ ಅವರಲ್ಲೇನೆ ಔಪಶಮಿಕ ಚಾರಿತ್ರ ಇರೋದು. ಗುಣಸ್ಥಾನ 6 ಮತ್ತು 7ರಲ್ಲಿ ಯಾವ ಚಾರಿತ್ರ ಇರ್ತದೆ ಗೊತ್ತಾ? ಶಾಯೋಪಶಮಿಕ ಚಾರಿತ್ರ ಇರ್ತದೆ. ಇನ್ನು ಔಪಶಮಿಕ ಚಾರಿತ್ರ ಇರಬೇಕು ಅಂತಂದ್ರೆ ಎಲ್ಲಿ ಇರಬೇಕು? ಶ್ರೇಣಿಯಲ್ಲೇ ಇರಬೇಕು. ಶ್ರೇಣಿ ಉಪಶಮ ಶ್ರೇಣಿ ಇರುವಾಗ ಕ್ಷಪಕ ಶ್ರೇಣಿ ಏರ್ತಿದ್ರು ಅಂದ್ರೆ ಕ್ಷಾಯಿಕ ಚಾರಿತ್ರ ಇರ್ತದೆ. ಕ್ಷಾಯಿಕ ಸಮ್ಯಕ್ತ್ವದಿಂದ ಕೂಡ ಔಪಶಮಿಕ ಚಾರಿತ್ರ ಆಗುತ್ತದೆ. ನೋಡ್ರಿ, ಉಪಶಮ ಶ್ರೇಣಿ ಏರ್ಬೇಕು ಅಂತಂದ್ರೆ ಯಾವ ಯಾವ ಸಮ್ಯಕ್ತ್ವದವರು ಏರ್ಬಹುದು? ಶಾಯೋಪಶಮಿಕ ಇಲ್ಲ, ದ್ವಿತೀಯೋಪಶಮ ಸಮ್ಯಕ್ತದವರು. ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಇಲ್ಲವೇ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಏರಬಹುದು. ಶ್ರೇಣಿ ಏರುವಾಗ ಉಪಶಮ ಶ್ರೇಣಿ ಏರುವಂತಹ ಜೀವ ಈ 21 ಪ್ರಕೃತಿಗಳನ್ನೇ ದಬಾಯಿಸ್ತದೆ. ಎಲ್ಲಾ ದಬಾಯಿಸುವಿಕೆ ಕೆಲಸ ಎಲ್ಲಿ ಪೂರ್ಣ ಆಗ್ತದೆ? 11ರಲ್ಲಿ ಒಂದು ಕೂಡ ಇಲ್ಲ. 21 ಪ್ರಕೃತಿಗಳು ಕೂಡ ಶಾಂತವಾಗಿ ಬಿಟ್ಟಿವೆ. ಉಪಶಾಂತ ಮೋಹ ಅಂತಂದ್ರೆ ಯಾವ ಕರ್ಮವನ್ನ ದಬಾಯಿಸ್ತಾ ಇದ್ದಾರೆ ಅವರಲ್ಲಿ? ಮೋಹನೀಯ ಕರ್ಮವನ್ನ ಶಾಂತ ಮಾಡಿಬಿಟ್ಟಿದ್ದಾರೆ. ಶಾಂತ ಅಂದ್ರೆ ನಿಜವಾಗ್ಲೂ ಶಾಂತ ಶಬ್ದದ ಅರ್ಥ ಏನಿದೆ? ನಾಶವಾಗುವುದು ಅಂತ. ಆದ್ರೆ ಇಲ್ಲಿ ಕರ್ಮ ನಾಶ ಆಗಿದೆ ಇಲ್ಲ, ಉಪಶಮ ಆಗಿದೆ. ಅದಕ್ಕೆ ಉಪಶಾಂತ ಅಂತ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆ ಇತ್ತಲ್ಲ ಇವಾಗಲಿ ಏನ್ ಬೇಕು? ಪ್ರಶ್ನೆ ಏನೋ ಕೇಳ್ತಿದ್ರಲ್ಲ, ಇದನ್ನೆಲ್ಲ ಉಪಶಾಂತ ಮೋಹ. ಉಪಶಾಂತ ಉಪಶಮ ಎರಡು ಸೇಮ್ ಅರ್ಥ ಅಂತ ಕೇಳಿದವರು. ಶಾಂತ ಅಂದ್ರೆ ನಾಶ ಆಗೋದು, ಶಮ ಅಂದ್ರೇನು ನಾಶ ಆಗೋದು, ಎರಡು ಒಂದೇ ಅರ್ಥ. ಸರಿ ಇದೆ. ಉಪಶಾಂತ ಅಂದ್ರೆ ನಾಶ ಆಗಿಲ್ಲ, ಆದ್ರೆ ನಾಶ ಆಗಿರುವುದಕ್ಕೆ ಸಮಾನವಾಗಿವೆ. ಅಂದ್ರೆ ಒಂದು ಕರ್ಮ ಅಲ್ಲಿ ಉದಯದಲ್ಲಿ ಇಲ್ಲ, ಕಾರ್ಯೋನ್ಮುಖವಾಗಿಲ್ಲ, ಎಲ್ಲವೂ ರೇಷ್ಠದಲ್ಲಿವೆ. ತಿಳಿತು? ಎಲ್ಲಿ ತನಕ ರೆಸ್ಟ್ ಮಾಡ್ತವೆ ಅಲ್ಲಿ ಅವು?
ಒಂದು ಅಂತರ್ಮೂರ್ತ. ಉಪಶಮನ ಅಂದ್ರಿ, ಬೇಕಾದ್ರೆ ಉಪಶಾಂತ ಅನ್ರಿ, ಇಲ್ಲ ಔಪಶಮಿಕ ಅನ್ರಿ. ಉಪಶಮದ ಸಾಮರ್ಥ್ಯ, ಕರ್ಮಗಳನ್ನ ದಬಾಯಿಸಿ ಹಿಡಿಯುವ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ ಜೀವಕ್ಕೆ ಕೇವಲ ಅಂತರ್ಮೂರ್ತ. ಹೆಚ್ಚಿಗೆ ದಬಾಯಿಸಿ ಹಿಡಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೆಚ್ಚಿಗೆ ದಬಾಯಿಸಿ ಹಿಡಿಬೇಕು ಅಂದ್ರೆ ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಕೇವಲ ಉಪಶಮನ ಮಾಡಬೇಕಾಗಿತ್ತು ಅಂದ್ರೆ ಅದ್ರ ಸಾಮರ್ಥ್ಯ, ಉಪಶಮದ ಸಾಮರ್ಥ್ಯ ಅಂತರ್ಮೂರ್ತ ಇದೆ. ತಿಳಿತು? ಎಷ್ಟು ಪ್ರಕೃತಿಗಳನ್ನ ದಬಾಯಿಸುವುದಕ್ಕೆ ಉಪಶಮಿಕ ಚಾರಿತ್ರ ಅಂತಾರೆ? 21. ಚಾರಿತ್ರ ಕರ್ಮದ 21 ಕರ್ಮ ಪ್ರಕೃತಿಗಳನ್ನ ಉಪಶಮನ ಮಾಡುವುದಕ್ಕೆ ಔಪಶಮಿಕ ಚಾರಿತ್ರ ಭಾವ. ಯಾವ ಭಾವ? ಔಪಶಮಿಕ ಚಾರಿತ್ರ ಭಾವ ಅಂದ್ರೆ ಏನು? ಉಪಶಮನದಿಂದ ಮಾಡುವುದಕ್ಕೆ ಉಪಶಮನ ಮಾಡುವ ಭಾವಕ್ಕೆ ಔಪಶಮಿಕ ಚಾರಿತ್ರ ಭಾವ. ಔಪಶಮಿಕ ಸಮ್ಯಕ್ತ ಭಾವ ಅಂದ್ರೇನು? ಉಪಶಮನ ಮಾಡುವ ಭಾವ. ತೆಗಿತು? ಉಪಶಮ ಅಂದ್ರೆ ಏನು? ಕರ್ಮಗಳನ್ನು ದಬಾಯಿಸಿ ಶಾಂತಗೊಳಿಸುವುದು, ದಬಾಯಿಸುವುದು. ಅಂದ್ರೆ ಉದಯಕ್ಕೆ ಬರದಂತೆ ತಡೆಯುವುದು. ಹೌದು, ಕರೆಕ್ಟ್. ಇದು ಔಪಶಮಿಕ ಭಾವಗಳ ಒಂದಿಷ್ಟು ಪರಿಚಯ. ಅಂದ್ರೆ ಅವುಗಳ ಉತ್ಪತ್ತಿ ಹೇಗೆ ಉತ್ಪತ್ತಿ, ಉಪಶಮ ಭಾವ ಹೆಂಗ್ ಉಂಟಾಯಿತು ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಇದೆ ಸಮ್ಯಕ್ ಔಪಶಮಿಕ ಸಮ್ಯಕ್ತ ಅಥವಾ ಉಪಶಮಿಕ ಚಾರಿತ್ರದಿಂದ. ಔಪಶಮಿಕ ಪ್ರಶ್ನೆ ಏನಿದೆ ಮೊದಲ ಅದ್ರ ಕಡೆ ಲಕ್ಷ ಕೊಡ್ಬೇಕು. ಏನಂತ ಕೊಡ್ಬೇಕು? ಪ್ರಶ್ನೆ ಇನ್ನೊಂದ್ಸಲ ಕೇಳಿವೆ. ಔಪಶಮಿಕ ಭಾವವನ್ನ ಔಪಶಮಿಕ ಭಾವ ಹೇಗೆ ಉತ್ಪತ್ತಿಯಾಗುವುದು ಅಂತ ಕೇಳಿದಾಗ ಉತ್ತರ ಏನು? ಯಾವತ್ತು ಸಾಮಾನ್ಯ ಪ್ರಶ್ನೆಗೆ ಸಾಮಾನ್ಯ ಉತ್ತರ, ವಿಶೇಷ ಪ್ರಶ್ನೆಗೆ ವಿಶೇಷ ಉತ್ತರ ಇರ್ತದೆ. ಮೋಹನಿ ಕರ್ಮಗಳ ಉಪಶಮನ ಯಾವ ಭಾವ ಉತ್ಪನ್ನ ಉಪಶಮ ಭಾವ. ಸರಿ ಇದೆ, ಮ್ಯೂಟ್ ಮಾಡ್ಕೊರಿ. ಮೋಹನೀಯ ಕರ್ಮದ ಉಪಶಮನವಾಗುವುದು ಔಪಶಮಿಕ ಭಾವವಿದೆ. ತಿಳಿದು? ಅದು ಅಂತರ್ಮೂರ್ತ. ನೀವೇನಾದ್ರೂ ಅದಕ್ಕೆ ಹೇಳ್ಬಹುದು, ಏನ್ ತೊಂದರೆ ಇಲ್ಲ. ಹೀಗೆ ಔಪಶಮಿಕ ಭಾವವನ್ನ ಹೇಳಿದ್ದಾರೆ. ಉತ್ಪತ್ತಿ ಹೆಂಗ ಅಂತ ಕೇಳಿದ್ರೆ ಮೋಹನೀಯ ಕರ್ಮವನ್ನ ದಬಾಯಿಸಿದಾಗ ಔಪಶಮಿಕ ಭಾವ ಇರುತ್ತದೆ, ಉಂಟಾಗುತ್ತದೆ. ಅದರಲ್ಲಿ ಎರಡು ಭೇದ: ಔಪಶಮಿಕ ಸಮ್ಯಕ್ತ ಭಾವ, ಔಪಶಮಿಕ ಚಾರಿತ್ರ ಭಾವ. ತಿಳಿತು? ತಿಳಿತು. ತಿಳಿತು. ಈಗ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ತೇವೆ, ಒಂದ್ 2 ಗಂಟೆ 3 ಗಂಟೆ ಪೂಜೆ ಮಾಡ್ತಿರ್ತೇವೆ. ಅವಾಗ ನಮ್ಗೆ ಔಪಶಮಿಕ ಭಾವ ಉತ್ಪನ್ನ ಆಗುತ್ತಲ್ಲ? ಅದೇ ಅಂತ ಹೇಳಿಕ್ ಬರೋದಿಲ್ಲ. ನೀವು ಅದರಲ್ಲಿ ಒಂದಿಷ್ಟು ಮುಂದೆ ಹೋಗಿದ್ರಿ ಅಂದ್ರೆ ಕ್ಷಯೋಕ್ಷಮಿಕ ಭಾವನೂ ಆಗಿರ್ಬಹುದು. ನಮ್ ಭಾವ ಹೇಗಿರುತ್ತೋ ಹಾಗೆ. ಎಷ್ಟು ಕರ್ಮ ಹಿಡ್ದಿದ್ದೀರಿ ಅಂತ ಲೆಕ್ಕಾಚಾರದ ಮೇಲೆ, ಎಷ್ಟೋ ತನಕ ಹಿಡ್ದಿದ್ದೀರಿ ಅನ್ನೋದ್ರ ಮೇಲೆ ನೋಡ್ರಿ. ಔಪಶಮಿಕ ಭಾವ ಮೇಲಿನ ಮೇಲೆ ಬರೋದ್ರಿಂದ ಕ್ಷಯೋಕ್ಷಮಿಕ ಆಗುತ್ತೆ. ಕ್ಷಯೋಕ್ಷಮಿಕವನ್ನ ಕಂಟಿನ್ಯೂಸ್ ಆಗಿನೂ ಹಿಡ್ಕೋಬಹುದು, ಬಿಟ್ಟು ಹಿಡಿದನು ಅದನ್ನ ಭಾವಿಸ್ಬಹುದು. ಎರಡೂ ರೀತಿಯ ಅವಕಾಶ ಇರುತ್ತೆ. ಮತ್ತೆ ಉಪಶಮ ಭಾವದೊಳಗೆ ನಾವು ಕಂಟಿನ್ಯೂ ಆಗಿರ್ಬೇಕು ಅಂದ್ರೆ ಸಾಧ್ಯ ಇಲ್ಲ 2-3 ಗಂಟೆ ತನಕ. ಉಪಶಮ ಭಾವದ ಸಾಮರ್ಥ್ಯ ಎಷ್ಟಿದೆ?
ಅಂತರ್ಗತ ಮತ್ತೆ ಗ್ಯಾಪ್ ಆಗ್ತದೆ, ಮತ್ತೆ ಶುರು ಮಾಡ್ಬೋದು, ಮತ್ತೆ ಗ್ಯಾಪ್ ಆಗ್ತದೆ, ಮತ್ತೆ ಶುರು ಮಾಡ್ಬೋದು. ಶುರು ಮಾಡ್ತೇವೆ. ಆದ್ರೆ ನಿಮ್ ತೀವ್ರತೆ ಹೆಚ್ಚಾಯ್ತು ಅಂದ್ರೆ ಉಪಶಮನದ ಲೆವೆಲ್ ಅನ್ನು ಮೀರಿರ್ಬಹುದು, ಅದು ಕ್ಷಾರೋಕ್ಷಮಕ್ಕೆ ಬಂದಿರ್ಬಹುದು, ಹಿಂಗೂ ಆಗಿರ್ಬಹುದು. ಸರಿ ಭಯ. ಮತ್ ದೀರ್ಘಕಾಲದವರೆಗೆ ಒಂದು ಒಳ್ಳೆ ಭಾವದಲ್ಲಿ ಇದ್ದೇವೆ ಅಂದ್ರೆ ಅದು ಕ್ಷಯೋಕ್ಷಮಿಕ ಭಾವ ಆಗಿರ್ತದೆ. ಈ ವರ್ತಮಾನದಲ್ಲಿ ನಮಗೊಂದಿಷ್ಟು ಅದ್ರೊಳಗಿಂದ ರುಚಿ ಕಡಿಮೆ ಆಗ್ಲಾರ್ದಂತೆ ಬಹಳ ಸಮಯ ತೆಗಿತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಕ್ಷಯೋಕ್ಷಮಿಕ ಭಾವ ಅಂತ ಹೇಳ್ಬಹುದು ಒಂದ್ ಅಪೇಕ್ಷಾದಿಂದ. ತಿಳಿದ್ರಿ? ಈಗ ಜಿನಮಾನ ಹೇಳ್ರಿ. भैयाजी प्रथमोक्षम सम्यकत्व द्वितीयोक्षम सम्यकत्व जरा आहे. ಪ್ರಥಮೋಕ್ಷಮ ಸಮ್ಯಕ್ತ್ವ ಗುಣಸ್ಥಾನ 4ರಿಂದ 7ನೇ ಗುಣಸ್ಥಾನದ ತನಕ ಯಾರಿಗೆ ಬೇಕಾದ್ರೂ ಆಗ್ಬಹುದು. ದ್ವಿತೀಯೋಪಶಮ ಸಮ್ಯಕ್ತ್ವ ಗುಣಸ್ಥಾನ 8ರಿಂದ 11ರ ತನಕ ಅಥವಾ ರಿವರ್ಸ್ ಬರುವ ಅಪೇಕ್ಷಾದಿಂದ ಗುಣಸ್ಥಾನ 4ರ ತನಕನೂ ಇದೆ. ಆದ್ರೆ ಉತ್ಪತ್ತಿ ಆಗೋದು ಮಾತ್ರ ದ್ವಿತೀಯೋಕ್ಷಮ ದಿಗಂಬರ ಮುನಿ ಮಹಾರಾಜರಲ್ಲೇ. ಶ್ರೇಣಿ ಏರ್ಲಿಕ್ಕೆ ಸಮ್ಮುಖರಾದಂತಹ ಮುನಿ ಮಹಾರಾಜರಲ್ಲೇ ದ್ವಿತೀಯೋಕ್ಷಮ ಉತ್ಪನ್ನ ಆಗ್ತದೆ. ಆದ್ರೆ ಇಳಿಕೆಯ ಕ್ರಮದಿಂದ ಬರುವಾಗ ಮರಣದಿಂದಲೋ ಅಥವಾ ದೇವಗತಿಯ ಜನ್ಮದ ಅಪೇಕ್ಷಾದಿಂದಲೋ ಅಥವಾ ಅದೇ ಭವದ ಅಪೇಕ್ಷಾದಿಂದಲೋ ಹೇಗೋ ಕೂಡ 11, 10, 9 ಈ ರೀತಿ ಇಳ್ಕೊಂಡ್ ಬಂದು ಅದ್ 4ನೇ ಗುಣಸ್ಥಾನ ತನಕನೂ ಬಂದು ನಿಲ್ಬಹುದು ದ್ವಿತೀಯೋಕ್ಷಮ ಸಾಧ್ಯತೆ ಇದೆ. ಆದ್ರೆ ಪ್ರಥಮೋಕ್ಷಮ ಹಂಗಲ್ಲ. ಪ್ರಥಮೋಕ್ಷಮ ಇದು ಗುಣಸ್ಥಾನ 4ರಿಂದ 7ರಲ್ಲಿ ಎಲ್ಲಿ ಬೇಕಾದ್ರೂ ಉತ್ಪತ್ತಿ ಆಗ್ಬಹುದು ಮತ್ತು ಅಂತರ್ಮುಹೂರ್ತ ಇರ್ತದೆ. ಆದ್ರೆ ದ್ವಿತೀಯೋಕ್ಷಮನು ಅಂತರ್ಮುಹೂರ್ತನೇ ಇರ್ತದೆ. ಆದ್ರೆ ದ್ವಿತೀಯೋಕ್ಷಮದ ಜೊತೆಗೆ ಮರಣ ಆಗಬಹುದು. ಆದ್ರೆ ಪ್ರಥಮೋಪಶಮದ ಜೊತೆಗೆ ಮರಣ ಆಗೋದಿಲ್ಲ ಮತ್ತೆ ಜನ್ಮನೂ ಆಗೋದಿಲ್ಲ. ಮರಣ ಯಾವ್ದ್ರಲ್ಲಿಲ್ಲ ಅದ್ರ ಜೊತೆಗೆ ಜನ್ಮನೂ ಇರೋದಿಲ್ಲ ಅಂತ ಹೀಗಿರ್ತದೆ. ಇದು ಪ್ರಥಮೋಕ್ಷನ್ ಸಮ್ಯಕ್ ದರ್ಶನ ಸಮೂರ್ತನ ಪಂಚೇಂದ್ರಿಗೆ ಆಗ್ಲತ್ ಹೇಳ್ತಾರಲ್ರಿ ಭಯಜಿ? ಹೌದ್ರಿ, ಅದೊಂದು ವಿಶೇಷತೆ ಇದೆ. ಇದು ಗರ್ಭಜ ಮನುಷ್ಯರಿಗೆ, ಗರ್ಭಜ ಸೌದಿ ಪಂಚೇಂದ್ರಿಯ ಜೀವರಿಗೆ ಆಗ್ತದೆ ತಿರಿಯಂಚರ ಅಪೇಕ್ಷಾದಿಂದ ಅನ್ನೋದು ಒಂದು ಮಾತಿದೆ. ಆದ್ರೆ ಸಮೂರ್ಛನ ತಿರಿಯಂಚರಿಗೆ ಕ್ಷಯೋಕ್ಷಮಿಕ ಆಗ್ಲಿಕ್ಕೆ ಅಂತ ತೊಂದ್ರೆ ಇಲ್ಲ, ಈಗೊಂದು ನಿಯಮ ಇದೆ. ಆದ್ರೆ ಪ್ರಥಮೋಕ್ಷಮ ಮಾತ್ರ ಅದಕ್ಕೊಂದು ಈ ರೀತಿ ವಿಶೇಷತೆ ಇದೆ. ಆಶಕ ದಿನವಾಣಿ ಹೇಳಿ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತ ಮೋಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗಹರಿ ತಿಥಾಯ ರಾನಂ ದಿವ್ಯ ಜುಣಿಂಚೋ ಪಡೈ ಸುನೈ ಮಯೇ ಧಾರೈ ನಾನಂ ಸುಖಮನಂತಂ ಧರಿಯ ಸಾಸದ ಮೋಕ್ಷ ಪದಂ ಪಾವೈ सासद मोक्ष पदम पावई। जय बोलो जिनवानी माता की जय।